सब में एक प्राण, सब में एक प्राण, त्यज के अभिमान, त्यज के अभिमान, हरि गान गाओ, हरि गान गाओ। हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण, त्यज के अभिमान, हरि गान गाओ, हरि नाम प्यारा, सबका सहारा। हरि नाम जप के, सुख शांति पाओ। 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 ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಆಚಾರ್ಯ ಅಮರದೇವೋ ಭವ. ಎಲ್ಲರಿಗೂ ನಮಸ್ಕಾರಗಳು. ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಎಲ್ಲ ಋಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಸತೀಶ್ ಅಣ್ಣನವರಿಗೆ ಸುಸ್ವಾಗತ. And now we all welcome for the today's satsanga. Thank you. ನಮಸ್ಕಾರ ಎಲ್ಲರಿಗೂ. ನಿನ್ನೆ ಸಾಕಮ್ಮ ಪ್ರಶ್ನೆಯನ್ನ ಕೇಳಲಿಕ್ಕೆ ಎಂದಿನಂತೆ 2 ಮಾತು. ಚಾಟ್ ಅಲ್ಲಿ ಬರೆದು ಪ್ರಶ್ನೆಯನ್ನ ಕೇಳ್ಬೋದು, ಇಲ್ಲ ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇರುತ್ತೆ ರಿಯಾಕ್ಷನ್ಸ್ ಅಲ್ಲಿ, ಅದನ್ನ ನೀವು ಬಳಕೆ ಮಾಡಿ ಪ್ರಶ್ನೆಯನ್ನ ಕೇಳ್ಬೋದು. 3ನೇದಾಗಿ ಚಾಟ್ ಅಲ್ಲಿ ಒಂದು ಹ್ಯಾಂಡ್ ಸಿಂಬಲ್ ಬರುತ್ತೆ, ಅದನ್ನ ಕೂಡ ನೀವು ಹಾಕಿದ್ರು ಪ್ರಶ್ನೆ ಕೇಳ್ಬೋದು, ಇಲ್ಲ ವಿಡಿಯೋವನ್ನ ಆನ್ ಮಾಡಿ ಪ್ರಶ್ನೆಯನ್ನ ಕೇಳ್ಬೋದು. ಕೆಲವರು ಹೇಳ್ತಾ ಇದ್ದೀರಾ ವಿಡಿಯೋ ಆನ್ ಮಾಡ್ಲಿಕ್ಕೆ ತೊಂದರೆ ಇಲ್ಲ, ದಯವಿಟ್ಟು ವಿಡಿಯೋ ಆನ್ ಮಾಡದೆ ಕೂಡ ರಿಯಾಕ್ಷನ್ಸ್ ಅಲ್ಲಿ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನ ಬಳಕೆ ಮಾಡಿ ಪ್ರಶ್ನೆಯನ್ನ ಕೇಳಬಹುದು. ಧನ್ಯವಾದಗಳು. ಈಗ ನಾನು ಗ್ಯಾಲರಿ ಮೋಡ್ಗೆ ಹೋಗ್ತಾ ಇದ್ದೀನಿ. ಸೊ ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, ಕೊನೆಯ ಸತ್ಸಂಗದಲ್ಲಿ ಒಂದು ಪ್ರಶ್ನೆ ಬಾಕಿ ಇತ್ತು ಅಣ್ಣ. ಮೇ ಐ ಆಸ್ಕ್ ಇಫ್ ಯು ಪರ್ಮಿಟ್? ಕೇಳಿಮ್ಮ. ಒಬ್ರು ಅಕ್ಕ ಕೇಳಿದ್ದಾರೆ, ಅಣ್ಣ ಪಂಚಮುಖಿ ಆಂಜನೇಯ ಅವತಾರದ ಬಗ್ಗೆ ದಯವಿಟ್ಟು ತಿಳಿಸ್ಕೊಡಿ ಅಂತ ಕೇಳಿದ್ದಾರೆ. Last time I have answered this, ma. Ask them to see the Zoom meetings. Yes. Okay. But it was answered. Let them go. So if you have anything to add, then let me know. Ma, ನಿಮ್ ವಾಯ್ಸ್ ಕಟ್ ಆಗ್ತಾ ಇದೆ ಇವತ್ತು.
Okay. Can you hear me now, Anna? So now it's okay. Yes, thank you, Anna. There is nothing to add. No, whatever was there, how he got that Panchamukhi, I have told it in detail. Yes, Anna. Yes, Anna. If they won't, let them go to the Ramayana ಕಥಾ ಬುಕ್. ಅದ್ನಲ್ಲಿ ಇದು ಯುದ್ಧಕಾಂಡ ಕೊನೆ ಇದ್ ಬರ್ತದಲ್ಲ, ಅಲ್ಲಿ ಈ ಘಟನೆ ಬರ್ತದೆ. ಪಂಚಮುಖಿ ಆಂಜನೇಯ ಹೆಂಗೆ ಅವತಾರ ತಗೊಂಡ್ರು ಅಂತ. they can read it ಅನ್ನೋ. ಎಸ್ ಅಣ್ಣ, ಧನ್ಯವಾದಗಳು. ಸೊ ಇನ್ನು ಯಾರು ಪ್ರಶ್ನೆಯನ್ನ ರೇಸ್ ಮಾಡಿಲ್ಲ ಅಣ್ಣ. ಸೊ ಮೀನ್ ವೈಲ್ ನಾನು ಕೆಲವೊಂದು ಪ್ರಶ್ನೆಗಳು ಯೂಟ್ಯೂಬ್ ಅಲ್ಲಿ ಉಳ್ದಿರುವಂತದ್ದಿದೆ, ಅದನ್ನ ಕೇಳ್ತಾ ಹೋಗ್ತೀನಿ ಅಣ್ಣ. ಕೇಳಿಮಾ. Yes, ಅಣ್ಣ. As in the last post, Lord Devi Ganga washed lotus feet of Vishnu ಅಂತ ನೀವು ಹೇಳಿದಿರಾ, ಬಟ್ ಗಾಡ್ ಈಸ್ ಇನ್ ರೈಟ್ ಫಾರ್ಮ್ ಅಂತ ಕೂಡ ನೀವೇ ಹೇಳ್ತಾ ಇದ್ದೀರಾ. ದೆನ್ ಗಂಗಾ ವಾಶ್ ದ ಫೀಟ್ ಆಫ್ ಲಾರ್ಡ್ ವಿಷ್ಣು ಅಂತ ಹೇಳೋದು ಹೌ ಕ್ಯಾನ್ ಯು ಎಕ್ಸ್ಪ್ಲೈನ್ ಅಬೌಟ್ ದಟ್ ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. ಇದಕ್ಕೆಲ್ಲ they should require a spiritual divine maturity. These people are lay people. They want to ask a question, they are asking it. They should understand it with the maturity of spirituality in them, not just question and answer session ತರ ಇದು Zoom meeting ಗೆ ತಗೋಬಾರ್ದು. It's a spiritually oriented Zoom meeting where is a spiritual perception has to be there. ಅರ್ಥ ಆಯ್ತಾ? ಮಹಾವಿಷ್ಣು ತಾಯಿ ಇದು ಗಂಗಾ ವಾಶ್ ಮಾಡಿದ್ರು ಅಂದ್ರೆ ಅದು ಅವರು ಆತರ ಒಂದು ಘಟನೆ ನಡೀತಾ ಅವಾಗ. ಅರ್ಥ ಆಯ್ತಾ? So Mahavishnu took the physical form and Ganga Devi washed his feet. ಎಸ್ ಅಣ್ಣ, ಧನ್ಯವಾದಗಳು. ಇನ್ನೊಂದು ಪ್ರಶ್ನೆ ಇದೆ, ಒಬ್ರು ಅಣ್ಣನೇ ಕೇಳಿದ್ದಾರೆ. ಕಲಿಯುಗದಲ್ಲಿ ಹುಟ್ಟಿರುವಂತ ಜನಗಳು ಅದೃಷ್ಟವಂತರ ಅಥವಾ ದುರಾದೃಷ್ಟವಂತರ ಅಂತ ಕೇಳಿದ್ದಾರೆ. ಯಾವ ಯುಗದಲ್ಲಿ ಹುಟ್ಟಿದ್ರೇನು as per their karma they are taking birth in the yugas ಅಷ್ಟೇ. ಕೆಟ್ಟವರೆಲ್ಲ ಒಳ್ಳೆಯವರಲ್ಲ, ಕೆಟ್ಟ ಯುಗ ಇಂದ ಒಳ್ಳೆ ಯುಗ ಅಂತ ಅಲ್ಲ. The kala is same for everything and as per your karma you are born. Okay, ಅಣ್ಣ. ಒಂದ್ ಸೆಕೆಂಡ್ ಅಣ್ಣ, ಐ ವಿಲ್ ಗೋ ಬ್ಯಾಕ್ ಟು, ಈಗ ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಸ್ಲೋಲಿ ಪೀಪಲ್ ಆರ್ ಜಾಯ್ನಿಂಗ್ ಅಣ್ಣ. ವಿಲ್ ಗಿವ್ 5-10 minutes. ಅನ್ನಪೂರ್ಣ ಅಕ್ಕ, ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಅನ್ನಪೂರ್ಣ ಅಕ್ಕ, ನಿಮ್ಗೀಗ ಮಾತಾಡಿ ಅಕ್ಕ. ನಮಸ್ತೆ ಸರ್. ನಮಸ್ಕಾರಮ್ಮ, ಹೇಳಿ. ಸರ್, ಈಗ ಗಂಡ್ ಮಕ್ಳು ಇರಲ್ಲ, ಬರೀ ಹೆಣ್ಮಕ್ಳು ಇರ್ತಾರೆ. ಅದ್ರಲ್ಲೂ ಒಬ್ರೇ ಮಗಳಿರ್ತಾಳೆ. ಈಗ ತಾಯಿಗೆ ದುಡ್ಕೊಂಡು ತಿನ್ನೋದು ಕಷ್ಟ ಆಗತ್ತೆ. ಆವಾಗ ಅದು ಹೆಣ್ಮಗಳಿಗೆ ಜವಾಬ್ದಾರಿ ಇರುತ್ತಾ ಸರ್, ತಂದೆ ತಾಯಿ ನೋಡ್ಕೊಳ್ಳೋದು? ಅಮ್ಮ, ಮಕ್ಕಳು ಅಂದ್ಮೇಲೆ ಹೆಣ್ಮಕ್ಳಾಗ್ಲಿ ಗಂಡ್ ಮಕ್ಳಾಗ್ಲಿ ದೇ ಆರ್ ಗಾಟ್ ದ ರೆಸ್ಪಾನ್ಸಿಬಿಲಿಟಿ ಟು ಟೇಕ್ ಕೇರ್ ಆಫ್ ದೇರ್ ಪೇರೆಂಟ್ಸ್. ನೀವು ತಪ್ಪು ಮಾಡ್ತೀರಾ. ಆ ಕಾಲದಲ್ಲೆಲ್ಲ ಫ್ಯಾಮಿಲಿ ಬಂದು ಹೆಂಗಿತ್ತು ಗೊತ್ತಾ? ಮಿನಿಮಮ್ 10 ಮಕ್ಳಿದ್ರು. ನೀವು ಈ ಒಂದು ಸೋಷಿಯಲ್ ಎನ್ವೈರನ್ಮೆಂಟ್ಗೆ ನೀವು ಸುಖವಾಗಿರ್ಬೇಕಂತ ಒಂದೇ ಮಕ್ಕಳಿಗೆ ಹುಟ್ಟಿಸ್ಕೊಳ್ತೀರಾ. ತಪ್ಪು ನಿಮ್ದು, ನೀವು ಮಾಡ್ಕೊಂಡಿರೋದಿದ್ದು. ನೀವು ಹಿಂದೆ ಹೋಗಿ ಒಂದು 50 years ಬ್ಯಾಕ್ ಯಾವ ತರ ಒಂದು ಫ್ಯಾಮಿಲಿ ಇತ್ತು ಅಂತ. ಮಿನಿಮಮ್ 9 or 10 were there. ನೀವು ಸುಖವಾಗಿರ್ಬೇಕು, ಕಷ್ಟ ಬೀಳ್ಬಾರ್ದು ಅಂತ ಒಂದ್ ಮಗುನ ಉಟ್ಕೊಂಡು ಈ ಪ್ರಶ್ನೆ ಕೇಳ್ತೀರಾ. ಈ ಪ್ರಶ್ನೆ ಕೇಳೋ ಅವಶ್ಯಕತೆನೇ ಇಲ್ಲ. ಇದಕ್ಕೆ ಆನ್ಸರ್ ನಿಮ್ಗೆ ನಿಮ್ಮ ಒಂದು ಮಾಡಿದ್ದು ಒಂದು ಕರ್ಮ ಅದು. ಅಲ್ಲ, ಹೆಣ್ಮಕ್ಳಿಗೆ ಜವಾಬ್ದಾರಿ ಇರಲ್ಲ. ಮದ್ವೆ ಮಾಡ್ಕೊಟ್ಮೇಲೆ ಮುಗ್ದೋಯ್ತು. ನಮ್ದೇ ಅದು ಜವಾಬ್ದಾರಿ. ನಮ್ಮನ್ನ ನಾವು ನೋಡ್ಕೊಳ್ಳೋದು ನಮ್ ಜವಾಬ್ದಾರಿ. ಹೆಣ್ಮಕ್ಳಿಗೆ ಜವಾಬ್ದಾರಿ ಇರಲ್ಲ ಅಂತ ಹೇಳಿದ್ರು. ಅದಕ್ಕೆ ಹೇಳಕ್ಕೆ ಏನ್ ಬೇಕಾದ್ರೆ ಹೇಳ್ಬೋದಮ್ಮ, ಯಾವ ತರ ಬೇಕಾದ್ರೆ ಹೇಳ್ಬೋದು. ಹೆಣ್ಮಕ್ಳು ನಿಮ್ ಮನೆಯಲ್ಲಿ ಇರೋ ತನಕ ಜವಾಬ್ದಾರಿ ಅವ್ರದ್ದಿದೆ. ಮದ್ವೆ ಮಾಡಿದ್ಮೇಲೆ ಅವ್ರ ಜವಾಬ್ದಾರಿ ಗಂಡನ ಮನೆಗೆ ಹೋಗ್ತಾರೆ ಅಷ್ಟೇ. ಇದು ಪ್ರಶ್ನೆ, ಆನ್ಸರ್. ನೀವು ನೋಡ್ಕೋಬೇಕು. ಅವ್ರು ಬಂದು ನಿಮ್ಮನ್ನ ಏನಕ್ಕೆ ನೋಡ್ತಾರ? ನೀವೇನಕ್ಕೆ ಮದ್ವೆ ಮಾಡ್ಕೊಡ್ತೀರಾ? ಗಂಡನ್ ಬಿಟ್ಬಿಟ್ಟು ಬಂದು ನಿಮ್ಮನ್ನ ನೋಡ್ಕೋಬೇಕು ಅವರು? ಬಿಟ್ಬಿಟ್ಟು ಬಂದು ನೋಡ್ಕೊಳ್ಳೋದು ಬೇಡ ಸರ್. ಅಮ್ಮ, ಸಾಕಷ್ಟು ತಾಯಿಗಳು ಇದೇ ಮಾಡೋದಮ್ಮ, ತಪ್ಪು ಕೆಲಸ ಮಾಡೋದು. ಮದ್ವೆ ಮಾಡ್ಕೊಟ್ಮೇಲೆ ದೇ ಹ್ಯಾವ್ ಟು ಡಿಸ್ಕನೆಕ್ಟ್ ಆಸ್ ಫಾರ್ ಆಸ್ ಪಾಸಿಬಲ್. ದಿನ ಫೋನ್ ಮಾಡೋದು, ನೀನ್ ತಿಂದ, ನೀನ್ ಊಟ ಮಾಡ್ದ, ಹೆಂಗಿದೆ ಮನೆ, ಹೆಂಗ್ ನೋಡ್ಕೊಳ್ತಾರೆ, ನಿಮ್ ಅತ್ತೆ ಹೆಂಗಿದ್ದಾರೆ, ಈ ಪ್ರಶ್ನೆಗಳೆಲ್ಲ ಕೇಳಿ 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 ಅವ್ರ ತಲೆ ತಿಂತೀರ ನೀವು. ನಾ ಇನ್ನೊಂದು ಮದುವೆ ಮಾಡ್ಕೊಡೋದು ಮಿನಿಮಮ್
200 ಕಿಲೋಮೀಟರ್ಸ್ ಅವೇ ಇರ್ಬೇಕು, ಹತ್ರ ಇರ್ಬಾರ್ದು. ಹತ್ರ ಇದ್ರೆ ಓಡ್ ಬಂದ್ಬಿಡ್ತಾರ ಅವಾಗ ಅವಾಗ. ಆ ಬಾಂಧವ್ಯನು ಬಿಡ್ಸ್ಕೋಬೇಕು ನೀವು ದೂರ ಆಗ್ಬೇಕು, ಆವಾಗ್ಲೇ ಅವು ಸಂಸಾರ ಚೆನ್ನಾಗಿರ್ತದೆ. ಇಲ್ಲ ಅಂದ್ರೆ ಗಂಡನ ಕಡೆಯಿಂದ ತೊಂದರೆ ಆಗಿ ಮಿಸ್ಅಂಡರ್ಸ್ಟ್ಯಾಂಡ್ ಆಗಿ ಅವ್ರು ನಿಮ್ಮ ಮನೆಗೆ ಬಂದು ಸೇರ್ಕೊಳ್ತಾರೆ. ಥ್ಯಾಂಕ್ ಯು ಸರ್. ನಮಸ್ಕಾರ. ಧನ್ಯವಾದಗಳು ಅಕ್ಕ. ಈಗ ನಾವು ಇನ್ನೂ ಗ್ಯಾಲರಿ ಮೋಡ್ ಅಲ್ಲೇ ಇದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ ಚಾಟ್ ಅಲ್ಲಿ ಒಂದ್ ಪ್ರಶ್ನೆ ಬಂದಿದೆ. ಮೀನ್ವೈಲ್, ನಮಸ್ತೆ ಅಣ್ಣ, ನಾನ್ ಕಾರ್ತಿಕ್ ಅಂತ. ನನ್ ಕನ್ಸಿನಲ್ಲಿ ಗೂಳಿ ಬಂದು ಗುದ್ಬಿಡ್ತು ಅಣ್ಣ, ಇದ್ರದ್ದು ಅರ್ಥ ಏನು ಅಂತ ಒಬ್ರು ಅಣ್ಣ ಕೇಳಿದ್ದಾರೆ, ಕಾರ್ತಿಕ್ ಅಂತ. ಅದು ಒಂಥರ ಆಶೀರ್ವಾದ. ಅವರು ಏನ್ ಮಾಡ್ಲಿ, ಒಂದು ಸೋಮೇಶ್ವರನ್ ದೇವಸ್ಥಾನ, ಈಶ್ವರನ್ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ನಂದಿ ಇರ್ತಾರೆ, ನಂದಿಗೆ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡ್ಕೊಂಡು ಬನ್ನಿ, ಅಷ್ಟೇ ಸಾಕು, ಸರಿ ಹೋಗ್ತದೆ. ಧನ್ಯವಾದಗಳು. ಮುಂದೆ ಒಂದು ಪ್ರಶ್ನೆ. ಗಂಗಾ ದೇವಿ ಅವರು ಶಿವ ಅವರ ವೈಫ್ ಅಂತ ಹೇಳ್ತಾರೆ, ಇದು ಸತ್ಯನಾ ಅಂತ ಕೇಳಿದ್ದಾರೆ. ನೀವಾಗಿ ಕಲ್ಪನೆ ಮಾಡ್ಕೊಂಡಿದ್ರ ವೈಫ್ ಅಂತ. She has come for a certain purpose and Shiva contained her because her force would have destroyed the entire earth. So he contained her, and as a streak of ಇದು ರಿವರ್ ಅವರು ಬಿಟ್ರು ಆ ಗಂಗೆನ. So that force was enough to flow as a river on the earth. She is not a wife of Ishvara. Parvati is a wife of Ishvara. Iವ್ರುಗಳೆಲ್ಲ ಆ ತರ, because she is sitting on his head, they have made it like that. That is not correct. ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ ಇದೆ. ಕನಸಿನಲ್ಲಿ ನಾಗರ ಹಾವಿನ ಮಿಲನ ಏನನ್ನ ಸೂಚನೆ ಕೊಡುತ್ತೆ ಅಂತ ಕೇಳಿದ್ದಾರೆ. ಅದು ಒಳ್ಳೇದಮ್ಮ, ಮಿಲನ ಆಗೋದು ನೋಡಿದ್ರೆ ಇಟ್ ಇಸ್ ಎ ಗುಡ್ ಸೈನ್, ಇಟ್ ಇಸ್ ಗುಡ್ ಓಮನ್ ಅಂತ. ಓಕೆ, ಧನ್ಯವಾದಗಳನ್ನ. ಇನ್ನೊಂದು ಪ್ರಶ್ನೆ, ಮಕ್ಕಳು ಇಲ್ಲದೆ ಇರೋರ್ಗೆ ಮೋಕ್ಷ ಇರುತ್ತಾ ಅಂತ ಕೇಳಿದ್ದಾರೆ. ಅದು ಇಟ್ ಇಸ್ ನಾಟ್ ಅದು ಆತರ ತಗೋಬಾರ್ದು. ಅದು ಮಕ್ಕಳು ಇಲ್ಲ ಅನ್ನೋದು ಅವ್ರು ಮಾಡಿದ ಕರ್ಮಗಳು ಇರ್ತದಲ್ಲ ಪೂರ್ವ ಜನ್ಮದಲ್ಲಿ, ಅದಕ್ಕೋಸ್ಕರ ಮಕ್ಕಳು ಹುಟ್ಟಲ್ಲ. ನೆಕ್ಸ್ಟ್ ಜನ್ಮದಲ್ಲಿ ಬರ್ತಕೊಂಡ್ರೆ ಅವರು ಮಕ್ಕಳು ಬರ್ತಾರೆ, ಆವಾಗ ಅವ್ರ ಮೋಕ್ಷ ಸಿಗ್ತದೆ. ಓಕೆ, ಧನ್ಯವಾದಗಳನ್ನ. ಇನ್ನೊಂದು ಒಬ್ರು ಅಕ್ಕ ಕೇಳಿದ್ದಾರೆ, ನನ್ನ ಕನ್ಸಿನಲ್ಲಿ ನನ್ನ ಮಗ ಸೂರ್ಯ ದೇವರಿಗೆ ಅರ್ಘ್ಯ ಬಿಡ್ತಾ ಇದ್ದ, ಅದು ಹಳ್ಳಿನಲ್ಲಿ, ಇದು ಒಂದು ಒಳ್ಳೆ ಸೈನಾ ಅಥವಾ ಬ್ಯಾಡ್ ಸೈನಾ ಅಂತ ಕೇಳಿದ್ದಾರೆ. ಇದು ಒಳ್ಳೆ ಸೈನು. ಅವ್ರ ಮಗ ಬಿಟ್ಟ ಇಲ್ಲ ಅಂದ್ರೆ ಅವರು ಸೂರ್ಯ ದೇವರಿಗೆ ಈ ತರ ಪ್ರಕರಣ ಮಾಡ್ಬೇಕಂತ ಅವರು ಸ್ಟಾರ್ಟ್ ಮಾಡ್ಬೋದಮ್ಮ ಅದನ್ನ. ಧನ್ಯವಾದಗಳನ್ನ. ಓಕೆ ಅಕ್ಕ, ನೀವು ನಿಮ್ಮ ಮಗ ಅವ್ರಿಗೆ ಹೇಳಿ ಈ ಒಂದು ಪ್ರಕ್ರಿಯೆ ಮಾಡಿಸಿ ಅಕ್ಕ. ಧನ್ಯವಾದಗಳು. ಈಗ ನಾನು ಬ್ಯಾಕ್ ಟು ಗ್ಯಾಲರಿ ಮೋಡ್ಗೆ ಹೋಗ್ತೀನಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ. ಜಯ ಅಕ್ಕ, ದಯವಿಟ್ಟು ಅನ್ಮ್ಯೂಟ್ ಮಾಡಿ. ಜಯ ಅಕ್ಕ. ನಮಸ್ಕಾರ ಸತೀಶ್ ಅಣ್ಣ. ನಮಸ್ಕಾರ ಅಮ್ಮ. ನಮಸ್ಕಾರ ಸತೀಶ್ ಅಣ್ಣ. ಅಣ್ಣ, ನನ್ನದು ಅಮ್ಮಂದೊಂದು ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಬೇಕಿತ್ತು, ಅದಕ್ಕೆ ಮಾತಾಡ್ತಿದ್ದೀನಿ ಅಣ್ಣ. ಅವತ್ತು ಅಮ್ಮ ಗುರುಮಾತಾ ಅಮ್ಮ ಕುಚುಲಿ ಅಮ್ಮ ಅವ್ರದ ಬರ್ಡೇ ಇತ್ತಲ್ಲ. ಸೊ ಅವತ್ತಿನ ದಿನ ಅಮ್ಮ ಅವ್ರನ್ನ ಅನನ್ಯವಾಗಿ ಭಕ್ತಿಯಿಂದ ಬೇಡ್ಕೊಂಡು ಅವ್ರ ಕಷ್ಟಗಳೆಲ್ಲ ಹೇಳ್ಕೊಂಡು ಮಲಗಿದ್ದಾರೆ. ಅವಾಗ ಕನ್ಸಲ್ಲಿ ಅವ್ರು ಬಂದ್ರಂತೆ ಮನೆಗೆ. ಬಂದು ಬೇರೆ ಯಾರೋ ಕರ್ಕೊಂಡು ಹೋದ್ರಂತೆ. ಇಲ್ಲ, ನೀವ್ ಎಲ್ಗಾದ್ರೂ ಕರ್ಕೊಂಡೋಗಿ ಕೊನೆಗೆ ಕರ್ಕೊಂಬಂದ್ ನಮ್ಮನೆಗೆ ಬಿಡ್ಬೇಕು ಅಂತ ಕೇಳ್ಕೊಂಡ್ರಂತೆ ಅಮ್ಮ. ಸೊ ಬಂದಿದ್ದಾರೆ. ಏನಮ್ಮ ಬೇಕು ತಿನ್ನಕ್ಕೆ ಅಂತ ಕೇಳಿದ್ರಂತೆ. ಅವ್ರಿಗೆ ದಾಲು ಮತ್ತೆ ಚಪಾತಿ ಮಾಡ್ಕೊಡು ಅಂತ ಕೇಳಿದ್ರಂತೆ. ಮಾಡ್ಕೊಟ್ಟಿದ್ದಾರೆ. ಅವ್ರು ತಿಂದು ಸಂತೋಷ ಪಟ್ಟು ಇವಾಗಿರೋ ಏಂಜಲ್ಸ್ ಕೈಯಲ್ಲೆಲ್ಲ ಏನೋ ಇರುತ್ತಲ್ಲ ಅಣ್ಣ, ಒಂಥರ ಶೂಲ ತರ ಏನೋ ಒಂದು ವ್ಯಾಂಡ್, ಅಂದ್ ಏನೋ ಆ ಹ್ಯಾಂಡ್ ಅಲ್ಲಿ ತಲೆ ಮೇಲೆ ಹಿಂಗ್ ಇಟ್ರಂತೆ. ಇಟ್ಬಿಟ್ಟು ಅವ್ರಿಗೇನೋ ಒಂಥರ ಮೈಯೆಲ್ಲ ಫುಲ್ಲು ಜುಮ್ ಅಂದ್ಬಿಡ್ತಂತೆ. ಅದನ್ನಿಟ್ಟು ಆಶೀರ್ವಾದ ಮಾಡ್ಬಿಟ್ಟು ಹೊರಟ್ರಂತೆ ಅಣ್ಣ. ಅಮ್ಮ ಫುಲ್ಲು ಖುಷಿ ಆಗ್ಬಿಟ್ಟಿದ್ದಾರೆ. ತುಂಬಾ ಸಂತೋಷವಾಗಿ ಹಿಂಗಾಯ್ತು ಕನ್ಸಲ್ಲಿ ಅಂತ ಹೇಳಿದ್ರು. ಸೊ ಇದ್ರ ಬಗ್ಗೆ ನೀವೇನಾದ್ರೂ ಹೇಳ್ತೀರಾ ಅಣ್ಣ?
ಒಳ್ಳೇದಮ್ಮ ಸುಶೀಲಮ್ಮ ಅವರು ಈಸ್ ಎ ಡಿವೈನ್ ಆತ್ಮ. ಅವ್ರು ಬಂದು ಬೇಡಿಕೆ ಬಂದು ಆ ತರ ಆಶೀರ್ವಾದ ಮಾಡಿ ಹೋಗಿದಾರೆ. ಒಳ್ಳೇದು. ನೀವೇನ್ ಮಾಡಿ ಆ ಚಪಾತಿ ದಾಲು ಮಾಡಿ ಒಂದು ಸೀನಿಯರ್ ಸಿಟಿಸನ್ ಆರ್ಫನೇಜ್ ಹೋಗಿ ಅಲ್ಲಿ ವಯಸ್ಸಾದವರು ಮುದುಕಿಯರು ಇರ್ತಾರೆ, ಅವ್ರಿಗೆ ನಿಮ್ ತಾಯಿ ಕೈಯಿಂದ ದಾನ ಮಾಡಿಸಿ. ಸರಿ ಇಲ್ಲಿ ಹೋಗಕ್ ಆಗಲ್ಲ, ಅವ್ರನ್ನೇ ಭಾವಿಸ್ಕೊಂಡು ಒಂದು 3 ಜನಕ್ಕೋ 5 ಜನಕ್ಕೋ 7 ಜನಕ್ಕೋ ಚಪಾತಿ 2 ದಾಲ್ ಇಟ್ಟು ದಾನ ಮಾಡಿ. ನಮಸ್ಕಾರ. ಕೃಷ್ಣಾರ್ಪಣ ನಮಸ್ಕಾರ. ವರುಣಣ್ಣ ಮಾತಾಡಿ ಅಣ್ಣ. ನಮಸ್ಕಾರ ಸರ್. ಸರ್, ನಾನು ಯೋಗ ಕಲಿಬೇಕು ಅಂತ ಆಸೆ ಪಟ್ಟಿದ್ದೀನಿ. ನನಗೆ ನಿಮ್ಮ ಆಶೀರ್ವಾದ, ಅಮರ ಗುರುಗಳ ಆಶೀರ್ವಾದ, ಆಮೇಲೆ ಸಪ್ತಋಷಿಗಳ ಆಶೀರ್ವಾದ ಬೇಕು ಸರ್. ಇದ್ರಲ್ಲಿ ಈ ಕಾರ್ಯದಲ್ಲಿ ಯಶಸ್ಸಾಗಕ್ಕೆ ಇದನ್ನ ಯಮ ನಿಯಮ, ಆಮೇಲೆ ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿನ ಪಡೆಯಕ್ಕೆ ಎಲ್ಲಾರ ಆಶೀರ್ವಾದ ಬೇಕು ಸರ್. ಅದು ನೀವ್ ಕೇಳ್ಕೋಬೇಕು ಅವ್ರನ್ನ ಡೈರೆಕ್ಟ್ ಆಗಿ, ನಾನು ಮೀಡಿಯೇಟರ್ ಬರಬಾರ್ದು. ಆಯ್ತು It's ಸರ್. of no use. ಓಕೆ Sit ಸರ್. yourself, close your eyes, think of them, tell them I'm going to take yoga, that path. Please guide me and help me in making me successful in that. ಅಂತ ಕೇಳ್ಕೊಳ್ಳಿ. Definitely they will bless you. ಆಯ್ತು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ಅಣ್ಣ, ಮುಂದಿನ ಪ್ರಶ್ನೆ ಒಂದು ಚಾಟ್ ಅಲ್ಲಿ ಬಂದಿದೆ. ನಮಸ್ತೆ ಅಣ್ಣ, ಮುಂದಿನ ದಿನಗಳ ಬಗ್ಗೆ ನೆನೆದರೆ ನಿಮ್ಮ ಅನಿಸಿಕೆ ಮತ್ತೆ ಕಷ್ಟಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು, ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಅರ್ಥ ಆಗಿಲ್ಲ ಪ್ರಶ್ನೆ. ಅವರು ಜಂಬಲ್ ಆಗಿ ಬರ್ದಿದ್ದಾರೆ, ನಾನು ಸಾರಾಂಶ ಹೇಳ್ತೀನಿ. ಮುಂದಿನ ದಿನಗಳಲ್ಲಿ ಬರ್ತಾ ಇರುವಂತ ಕಷ್ಟಗಳು ಬಗ್ಗೆ ಸ್ವಲ್ಪ ತಿಳಿಸಿ ಅಂತ. ಹೌ ದ ಫ್ಯೂಚರ್ ಡೇಸ್ ಆರ್. The future days are very negative. Disturbance is there, lot of disturbance is there, lot of chaos is there, civil disobedience is there. Things will go not the way we think. Okay, there will be no peace, no harmony. ಅಧರ್ಮ ಜಾಸ್ತಿ ಆಗ್ತದೆ. ಸೊ ಅದಕ್ಕೆ ಮನೋತಿಗೆ ಬರ್ಲಿ ಅವರು. I give every time, every Sunday how they have to live in future ಅಂತ ಅಲ್ಲಿ ಬಂದು ಅವರು ತಿಳ್ಕೊಳ್ಳಿ ಅವರು. ಧನ್ಯವಾದಗಳು ಅಣ್ಣ. ಮಾಲತೇಶಣ್ಣ, ದಯವಿಟ್ಟು ಒಂದ್ಸಲ ಭಾನುವಾರ ಮನೋತಿಗೆ ಹೋಗಿ ಅಣ್ಣ ಅವರನ್ನ ಭೇಟಿ ಮಾಡಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ನನ್ಗೆ ಬೆಳಗ್ಗೆ ಕನಸಿನಲ್ಲಿ ಕಾಗೆ ಬಂದು ಮೊಟ್ಟೆ ಕಿತ್ಕೊಂಡು ಹೋಯ್ತು, ಇದರ ಅರ್ಥ ಏನು, ದಯವಿಟ್ಟು ತಿಳಿಸಿ ಅಂತ ಕೇಳಿದ್ದಾರೆ. ಮೊಟ್ಟೆ ಕಿತ್ಕೊಂಡು ಹೋಯ್ತಂದ್ರೆ ಅವ್ರು ಎಲ್ಲಿ ಇಟ್ಟಿದ್ರು, ಕೈನಲ್ಲಿ ಇತ್ತ ಇಲ್ಲ ಅವ್ರ ಮನೇಲಿ ಇತ್ತ, ಹೆಂಗಿತ್ತು ಪೊಸಿಷನ್ ಅದು ತಿಳ್ಕೊಬೇಕಲ್ಲಮ್ಮ. ಮನೆ ಒಳಗೆ ಬಂತ, ಮನೆ ಆಚೆ ಇತ್ತ, ಗೊತ್ತಿಲ್ಲ. ಅಕ್ಕ, ನೀವು ಒಂದ್ಸಲ ನಿಮ್ ಪ್ರಶ್ನೆನ ಸವಿಸ್ತಾರವಾಗಿ ಬರೀರಿ, ಮತ್ತೆ ನಾನು ನಿಮ್ ಪ್ರಶ್ನೆನ ಓದಿ ಕೇಳ್ತೀನಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ಮುತ್ತೈದೆ ಅಂದ್ರೆ ಯಾರು? ಮುತ್ತೈದೆ ಸಾವು ಅಂದ್ರೆ ಏನು? ಸುಮಂಗಲಿಯಾಗಿ ದೇಹ ಬಿಡ್ತಾರಲ್ಲ ಅವರು ಮುತ್ತೈದ್ ಸಾವು ಅಂತಾರೆ. ಮುತ್ತೈದ್ ಅಂದ್ರೆ ಮದುವೆ ಆಗಿ ಧರ್ಮಪತ್ನಿಗೆ ಮುತ್ತೈದ್ ಅಂತೀವಿ. ಇದು ಅರ್ಥ ಮುತ್ತೈದಿಗೆ. As long as the husband is living, the wife will get that privilege of being as a ಮುತ್ತೈದು or ಸುಮಂಗಲಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಹೋಗಕ್ ಮುಂಚೆ ಒಂದ್ಸಲ ನಾನು ಗ್ಯಾಲರಿ ಮೋಡ್ಗೆ ಹೋಗ್ಬಿಡ್ತೀನಿ. ಈಗ ನಾವು ವಾಪಸ್ ಗ್ಯಾಲರಿ ಮೋಡಲ್ಲಿ ಇದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಪ್ರಶ್ನೆ ಇದ್ದವರು. ಓಕೆ, ಇನ್ನು ಯಾರ್ದು ಪ್ರಶ್ನೆ ಇಲ್ಲ ಅಣ್ಣ. ಲೆಟ್ ಮೀ ರೀಡ್ ಔಟ್ ಎ ಕ್ವೆಶನ್ ಫಾರ್ ಯು. Namaste Anna, we got a post of Ganga Avatarani post in the group. Ganga Mata is born as Madhu. Who is Madhu? Can we meet her anta kelidare? You can't meet her. She's in Germany. She's settled there. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ಇವತ್ ಸಂಜೆ ಧ್ಯಾನ ಮಾಡುವಾಗ ಒಂದು ರಥ ಕಾಣ್ತಾ ಇದೆ.
ಸೊ ವೈ ದಿಸ್ ಇಸ್ ಹ್ಯಾಪನಿಂಗ್ ಅಂತ ಕೇಳಿದ್ದಾರೆ. ಅವರು ದೇವಸ್ಥಾನಗಳೆಲ್ಲ ರಥಗಳಿದ್ದಾರಲ್ಲಮ್ಮ, ಯಾವ್ದಾದ್ರು ಒಂದು ರಥವನ್ನು ಅವ್ರು ನೋಡಿರ್ಬೇಕು. ಅಷ್ಟೇ, ಬೇರೇನಿಲ್ಲ. ಓಕೆ, ಮುಂದಿನ ಪ್ರಶ್ನೆ ಅಣ್ಣ, ಕನಸಿನಲ್ಲಿ ವಿಧವೆಯರು ಕಾಣಿಸ್ಕೊಂಡ್ರೆ ಏನ್ ಸೂಚನೆ ಕೊಡುತ್ತೆ ಅಣ್ಣ ಅಂತ ಕೇಳಿದ್ದಾರೆ. ಇಟ್ ಇಸ್ ನಾಟ್ ಗುಡ್ ಅಮ್ಮ, ಅಷ್ಟೇ ಸರ್. ಓಕೆ ಓಕೆ ಅಣ್ಣ, ಅವರು ಮೊಟ್ಟೆ ಪ್ರಶ್ನೆ ಕೇಳಿದ್ರಲ್ಲ, ಮನೆ ಹೊರಗಡೆ ನನ್ನ ಕೈಯಿಂದ ಮೊಟ್ಟೆ ಕಾಗೆ ಕಿತ್ಕೊಂಡು ಹೋಯ್ತು ಅಂತ ಅವರು ಎಕ್ಸ್ಪ್ಲನೇಷನ್ ಹೇಳಿದ್ದಾರೆ. ಅವ್ರದ್ದು ಏನ್ ರಾಶಿಮ್ಮ ಅವ್ರದ್ದು? ಓಕೆ, ಅಕ್ಕ ನಿಮ್ಮ ರಾಶಿ ದಯವಿಟ್ಟು ತಿಳಿಸಿ. ಮುಂದಿನ ಪ್ರಶ್ನೆ, ಖಂಡಿತ ನಿಮ್ ಪ್ರಶ್ನೆ ಓದಿ ಕೇಳ್ತೀನಿ, ದಯವಿಟ್ಟು ನಿಮ್ ರಾಶಿನ ತಿಳಿಸಿ. ಮುಂದಿನ ಪ್ರಶ್ನೆ, ಐ ಥಿಂಕ್ ಇನ್ನು ಯಾವ್ದು ಬಂದಿಲ್ಲ. ವೇಟ್ ಅ ಮಿನಿಟ್, ಲೆಟ್ ಮಿ ಗೋ ಟು ಗ್ಯಾಲರಿ ಮೋಡ್. ಇವಾಗ ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಅಣ್ಣ, ಒಂದ್ ಪ್ರಶ್ನೆ ಇದೆ. ನಾವು ನಮಸ್ತೆ ಸರ್, ಕನಸಿನಲ್ಲಿ ಕಾಗೆ ದೇವಸ್ಥಾನ ನೋಡಿದೆ. ದೊಡ್ಡದಾಗಿ ಕಾಗೆಯ ಮೂರ್ತಿ ಇತ್ತು, ಅದಕ್ಕೆ ಪೂಜೆ ಎಲ್ಲ ಮಾಡ್ತಾ ಇದ್ರು. ಈ ಒಂದು ದೃಶ್ಯ ಏನನ್ನ ಇಂಡಿಕೇಟ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಅದೇ ಅಮ್ಮ, ಅದು ಬಂದ್ಬಿಟ್ಟು ಕಾಗೆ ಬಂದ್ಬಿಟ್ಟು ಯೂಶಲಿ ಇಟ್ ಇಂಡಿಕೇಟ್ಸ್ ಶನಿದೇವರು. ಸೊ ಅವರು ಶನಿದೇವರ ಹೋಗಿ ದೇವಸ್ಥಾನಗಳಲ್ಲಿ ನಾವು ಪೋಸ್ಟ್ ಹಾಕಿದೀವಲ್ಲ, ಆ ತರ ಅವ್ರನ್ನ ಪ್ರಾರ್ಥನೆ ಮಾಡ್ಕೋಬೇಕಮ್ಮ. ಇಫ್ ದೇ ಆರ್ ಇನ್ ಕುಂಭರಾಶಿ, ಮೀನ ರಾಶಿ, ಮೇಷ ರಾಶಿ ಆರ್ ಸಿಂಹ ರಾಶಿ, ಶನಿದು ಪ್ರಭಾವ ಇರ್ತದೆ 7.5 ಪ್ಲಸ್ ಅಷ್ಟಮ ಶನಿ. ಅದಕ್ಕೆ ಏನ್ ಮಾಡ್ಬೇಕಂತ ನಾವು ಪೋಸ್ಟ್ ಹಾಕಿದೀವಿ. ಐ ಥಿಂಕ್ ಸೊ ಆನ್ March 26 or 27 ಇಟ್ ಶುಡ್ ಬಿ. ಅದು ಹೋಗಿ ತಿಳ್ಕೊಂಡು ಆ ತರ ಅವ್ರು ಮಾಡ್ಲಿ. ಓಕೆ, ಧನ್ಯವಾದಗಳಣ್ಣ. ಅಕ್ಕ, ನೀವು ರಾಶಿನ ತಿಳಿಸಿಲ್ಲ, ನಿಮ್ ಪ್ರಶ್ನೆ ಹಾಗೆ ಉಳಿದಿದೆ, ದಯವಿಟ್ಟು ನಿಮ್ ರಾಶಿಯನ್ನ ಬರೀರಿ. ಅಣ್ಣ, ಮುಂದಿನ ಪ್ರಶ್ನೆ, ಮುತ್ತೈದೆ ಸಾವು ಅಂದ್ರೆ ಮದುವೆ ಆಗಿ ಗಂಡ ಸಾಯುವುದಕ್ಕೆ ಮೊದಲು ಸಾಯುವುದೇ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಹೌದಮ್ಮ, ಹೌದು, ಅದೇ. ಓಕೆ ಅಣ್ಣ, ಮುಂದೆ ಒಂದ್ ಪ್ರಶ್ನೆ ಒಬ್ರು ಅಕ್ಕ ಕಡೆಯಿಂದ, ಅಣ್ಣ ವಾಟ್ ಈಸ್ ಪ್ರದೋಷ ಕಾಲ, ವಾಟ್ ಶುಡ್ ವಿ ಡೂ ಇನ್ ದಿಸ್ ಕಾಲ ಅಂತ ಕೇಳಿದ್ದಾರೆ. ಪ್ರದೋಷ ಅನ್ನೋದು ತ್ರಯೋದಶಿ ದಿವಸ ಬಿಟ್ವೀನ್ ಸನ್ಸೆಟ್ ಅಂಡ್ ಮೂನ್ ಸೆಟ್, ಗೋಧೂಳಿ ಕಾಲ ಅಂತಾರೆ. ಆ ಸಮಯದಲ್ಲಿ ನಂದಿಗೆ ಅಭಿಷೇಕ ಮಾಡಿ, ಅಲಂಕಾರ ಮಾಡಿ, ಆರತಿ ಮಾಡಿ, ಪ್ರಸಾದ ನಿಯೋಗ ಮಾಡ್ತಾರೆ. ಎವ್ರಿ ತ್ರಯೋದಶಿ ಇಟ್ ಇಸ್ ಡನ್. ದಿಸ್ ಕಮ್ಸ್ ಟ್ವೈಸ್ ಎ ಮಂತ್. ಅದ್ರಲ್ಲಿ ಶನಿ ಪ್ರದೋಷ ತುಂಬಾ ಶ್ರೇಷ್ಠ. ಅದು ಅದಕ್ಕೆ ಒಂದು ನೇಮಕ ಇದೆಯಮ್ಮ. ಪ್ರದೋಷ ಕಾಲದಲ್ಲಿ ಹಾಲು ಕೊಟ್ರೆ ಅದಕ್ಕೊಂದು ಫಲ ಇದೆ, ಹುಲ್ಲು ಕೊಟ್ರೆ ಒಂದ್ ಫಲ ಇದೆ, ಬೆಲ್ಲ ಕೊಟ್ರೆ ಒಂದ್ ಫಲ ಇದೆ, ಅಕ್ಕಿ ಕೊಟ್ರೆ ಒಂದ್ ಫಲ ಇದೆ, ಅರಿಶಿನ ಕೊಟ್ರೆ ಒಂದ್ ಫಲ ಇದೆ, ಕುಂಕುಮ ಕೊಟ್ರೆ ಒಂದ್ ಫಲ ಇದೆ, ಚಂದನ ಕೊಟ್ರೆ ಒಂದ್ ಫಲ ಇದೆ. ಈ ತರ ಒಂದೊಂದು ಐಟಮ್ ಪ್ರದೋಷ ಕಾಲದಲ್ಲಿ ಕೊಟ್ರೆ ಅದಕ್ಕೊಂದು ಬೆನಿಫಿಟ್, ಫಲ ಸಿಗ್ತಿದೆ ಅವ್ರಿಗೆ. ಪ್ರದೋಷ ಕಾಲ ಅಟೆಂಡ್ ಮಾಡೋದು ತುಂಬಾ ಉತ್ತಮ ಅಮ್ಮ. ಇಟ್ ವಿಲ್ ರಿಮೂವ್ ಆಲ್ ಯುವರ್ ನೆಗೆಟಿವ್ ಫೋಕಸ್. ಧನ್ಯವಾದಗಳಣ್ಣ. ಅದೇ ಮೊಟ್ಟೆ ಬಗ್ಗೆ ಒಂದ್ ಪ್ರಶ್ನೆ ಕೇಳಿದ್ರಲ್ಲ, ಆಚೆ ಮನೆಯಿಂದ ಆಚೆ ಕೈಯಿಂದ ಮೊಟ್ಟೆ ಕಿತ್ಕೊಂಡು ಹೋಯ್ತು ಅಂತ. ಅವ್ರ ರಾಶಿ ಬಂದು ವೃಶ್ಚಿಕ ರಾಶಿಯನ್ನ, ದಯವಿಟ್ಟು ಅವ್ರಿಗೊಂದು ಪರಿಹಾರ. ಅದೇ ಶನಿ ದೇವರು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದು 8 ಸ್ಯಾಟರ್ಡೇಸ್ ಆ ತರ ಪರಿಹಾರ ಮಾಡ್ಕೊಂಡು ನಮಸ್ಕಾರ ಮಾಡ್ಕೊಂಡು ಬರ್ಲಾರ ಸರಿ ಹೋಗ್ತದೆ. ಓಕೆ ಅಣ್ಣ, ಓಕೆ. ಅಕ್ಕ, ಈಗ ಜಸ್ಟ್ ಕೆಲವೊಂದು ನಿಮಿಷಗಳ ಹಿಂದೆನೆ ಅಣ್ಣ ಒಂದು ಪರಿಹಾರ ಹೇಳಿದ್ರು. ಅದೇ ತರ 8 ವಾರಗಳು ನೀವು ದಯವಿಟ್ಟು ಮಾಡಿ. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಒಬ್ರು ಅಣ್ಣ ಕೇಳಿದ್ದಾರೆ, ನಾನು ನನ್ನ ಕನಸಿನಲ್ಲಿ ಕಾಗೆಗಳ ಗುಂಪು ನೋಡಿದೆ. ಅವುಗಳ ಮೈಯೆಲ್ಲ ಕಾಮನ ಬಿಲ್ಲುವಿನ ಬಣ್ಣಗಳಿತ್ತು. ಆ ಬಣ್ಣಗಳು ನನಗೆ ಮಾತ್ರ ಕಾಣಿಸ್ತಾ ಇತ್ತು, ಬೇರೆಯವ್ರಿಗೆ ಕಾಣಿಸ್ತಾ ಇರ್ಲಿಲ್ಲ. ಸೊ ಇದು ಏನನ್ನ ಸೂಚನೆ ಮಾಡುತ್ತೆ ಅಂತ ಕೇಳಿದ್ದಾರೆ. ಕಾಗೆ ಬಂದು ಕಪ್ಪುಗಿರ್ತದೆ. ಆ ಕಪ್ಪು ಕಾಗೆ ಬಂದು ಆ ಕಾಮನ ಬಿಲ್ಲು ಕಲರ್ ಕಾಣಿಸ್ತಾ, ಅದು ಎಸ್, ಹೇಳ್ಬೇಕು. ಒಂದ್ ನಿಮಿಷ, ಅವ್ರು ಹೇಳ್ತಾರೆ ಕಾಮನ್. ಎಸ್, ಎಕ್ಸಾಕ್ಟ್ಲಿ, ಎಸ್. ಇಟ್ ಇಸ್ ಎ ಗುಡ್ ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಲ್ಲ. ಓಕೆ, ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ನಮ್ಮ ಈ ಶರೀರಕ್ಕೆ ಬಟ್ಟೆ ಹಾಕುತ್ತೇವೆ, ಸೂಕ್ಷ್ಮ ಶರೀರಕ್ಕೆ ಕೂಡ ಬಟ್ಟೆ ಇರುತ್ತಾ ಅಂತ ಕೇಳಿದ್ದಾರೆ. ಸೂಕ್ಷ್ಮ ಶರೀರಕ್ಕೆ ಬಂದ್ಬಿಟ್ಟು 3 ಕೋಶಗಳಿದೆ ಆಲ್ರೆಡಿ.
ಅದಕ್ಕೇನು ಬಟ್ಟೆ ಏನು ಬೇಕಾಗಿಲ್ಲ. ಆತ್ಮ ಇರ್ತದೆ, ಆತ್ಮಕ್ಕೆ 3 ಕೋಶಗಳಿರ್ತದೆ ಪ್ಲಸ್ ಅದರ್ 2 ಕೋಶಸ್, ಟೋಟಲಿ 5 ಕೋಶಸ್ ಇರ್ತದೆ. ಆನಂದಮಯ ಕೋಶ, ವಿಜ್ಞಾನಮಯ ಕೋಶ, ಮನೋನ್ಮಯ ಕೋಶ, ಪ್ರಾಣಮಯ ಕೋಶ, ಅನ್ನಮಯ ಕೋಶ. These are the 5 spaces for the Atma when it comes from Parabrahma Mulaka and takes birth on this earth. So no need of any physical shirt or pant or ಬೇಕಾಗಿ. ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ, ಇಲ್ಲ ರಿಯಾಕ್ಷನ್ಸ್ ಅಲ್ಲಿ ಹ್ಯಾಂಡ್ ರೇಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದನ್ನಾದ್ರೂ ಬಳಕೆ ಮಾಡಿ. శాలరీ మూడే వస్తాలే కదరా అందరివి కనపడేది. ನೀವು ಗ್ಯಾಲರಿ ಮೋಡ್ ನೋಡೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಎಷ್ಟು ಅಲೋ ಮಾಡಿರುತ್ತೆ ಅಷ್ಟು ಮಾತ್ರ ಗ್ಯಾಲರಿ ಮೋಡ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇರುತ್ತೆ. ನೀವು ವಿಡಿಯೋನ ಆನ್ ಮಾಡಿರ್ತೀರಾ, ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿದ್ರೆ ಸಾಕು, ನೀವು ಮಾತಾಡ್ಬೋದು. ಕೈ ಎತ್ತಿದ್ರೆ ಸಾಕು, ನಂಗೆ ಇಲ್ಲಿ ಕಾಣುತ್ತೆ. ನಾನು ನಿಮ್ಗೆ ಅನ್ಮ್ಯೂಟ್ ರಿಕ್ವೆಸ್ಟ್ ಕಳಿಸ್ಕೊಡ್ತೀನಿ ಅಕ್ಕ. ನಿಮ್ಗೆ ಪ್ರಶ್ನೆ ಏನಾದ್ರು ಇದ್ರೆ ದಯವಿಟ್ಟು ಕೈ ಎತ್ತಿ ನಾಗರತ್ನ ಅಕ್ಕ. ಓಕೆ. ಈಗ ನಾನು ಅನ್ಮ್ಯೂಟ್ ರಿಕ್ವೆಸ್ಟ್ ಕಳ್ಸಿದ್ದೀನಿ, ನೀವು ಅನ್ಮ್ಯೂಟ್ ಅಂತ ಪ್ರೆಸ್ ಮಾಡಿ ನೀವು ಮಾತಾಡ್ಬೋದು. ನಿಮ್ ಸ್ಕ್ರೀನ್ ಅಲ್ಲಿ ಇವಾಗ ಅನ್ಮ್ಯೂಟ್ ಅಂತ ಒಂದು ಆಪ್ಷನ್ ಬರುತ್ತೆ ನೋಡಿ, ಅದ್ರ ಮೇಲೆ ಅನ್ಮ್ಯೂಟ್ ಅಂತ ಕ್ಲಿಕ್ ಮಾಡಿ. ನಿಮ್ಗೆ ಮಾತಾಡಕ್ಕೆ ಆಪ್ಷನ್ ಅನ್ಮ್ಯೂಟ್ ಮಾಡ್ಕೊಡುತ್ತೆ. ಪ್ರಯತ್ನ ಮಾಡಿ, ಏನ್ ಕನ್ಫ್ಯೂಸ್ ಆಗ್ಬೇಡಿ. ಸತೀಶ್ ಅಣ್ಣ, ಸ್ತ್ರೀ ದೋಷದ ಬಗ್ಗೆ ತಿಳಿಸ್ಕೊಡಿ. ಸ್ತ್ರೀ ದೋಷ ಏನಪ್ಪ? ಸ್ತ್ರೀ ದೋಷ ಪರಿಹಾರ ತಿಳಿಸ್ಕೊಡಿ. ನಿಮ್ಗೆ ಇದೆಯಾ ಅದು? ಅದು ಗೊತ್ತಿಲ್ಲ, ಹೇಳ್ತಾರೆ. ಅಲ್ಲ, ಹೇಳ್ತಾರಂತ ಬೇಕಾಗಿಲ್ಲ, ನಿಮ್ಗಿದ್ರೆ ಹೇಳಿ, ಅದಕ್ಕೆ ಪರಿಹಾರ ಯಾವ ತರ ಅಂತ ಹೇಳ್ತೀವಿ. ಸುಮ್ಮನೆ ತಿಳ್ಕೊಬೇಕಂತ ತಿಳ್ಕೊಕ್ಕೆ ಏನು ಪ್ರಯತ್ನ ಪಡ್ಬೇಡಿ. ಕರೆಕ್ಟ್ ಆಗಿ ಜಾತಕ ನಿಮ್ದು ಇದ್ರೆ ಅದ್ನಲ್ಲಿ ಗೊತ್ತಾಗ್ತದೆ ಶ್ರೀದೋಷ ಇದೆಯಾ ಅಂತ. ಇದ್ರೆ ಹೇಳಿ, ಆಮೇಲೆ ಅದ್ರ ಬಗ್ಗೆ ಹೇಳೋಣ ಮುಂದೆ. ಓಕೆ ಅಣ್ಣ, ಮೀನ್ವೈಲ್ ಒಂದ್ ಪ್ರಶ್ನೆ ಬಂದಿದೆ. ಅಕ್ಕ, ಹ್ಯಾವಿಂಗ್ ಬ್ಲಾಕ್ ಸ್ಪಾಟ್ ಆನ್ ಬ್ಯಾಕ್ ಆಫ್ ಶೋಲ್ಡರ್ ಫ್ರಮ್ ಜನರೇಷನ್ ಟು ಜನರೇಷನ್ ಡಸಂಟ್ ಇಟ್ ಇಂಡಿಕೇಟ್ ಎನಿಥಿಂಗ್ ಅಂತ ಕೇಳಿದ್ದಾರೆ. ಮೈ ಡ್ಯಾಡ್ ಹ್ಯಾಡ್ ಇಟ್, ನೌ ಐ ಹ್ಯಾವ್ ಇಟ್. ಫ್ರಮ್ ಮೀ ಮೈ ಸನ್ ಹ್ಯಾಸ್ ಇಟ್ ನೌ, ಡಸ್ ಇಟ್ ಇಂಡಿಕೇಟ್ ಎನಿ ಕರ್ಮ ಅಂತ ಕೇಳಿದ್ದಾರೆ. ಅಲ್ಲ, ಇಟ್ ಇಸ್ ಹೆರಿಡಿಟರಿ, ಅದು ಬರೋದು ಆ ತರ. ಕರ್ಮ ಅಂತ ಏನಿಲ್ಲ, ಇಟ್ ಇಸ್ ಹೆರಿಡಿಟರಿ ಅಷ್ಟೇ, ಬೇರೆ ಏನಿಲ್ಲ. ಇವ್ರಿಗೆ ಯಾವ ಕಡೆ ಇದೆ ಅದು? ರೈಟ್ ಶೋಲ್ಡರ್, ಲೆಫ್ಟ್ ಶೋಲ್ಡರ್? ಅವ್ರ ಬ್ಯಾಕ್ ಆಫ್ ದ ಶೋಲ್ಡರ್ ಅಷ್ಟೇ ಹೇಳಿದ್ದಾರೆ, ರೈಟ್ ಲೆಫ್ಟ್ ಹೇಳಿಲ್ಲ. ಕರೆಕ್ಟ್ ಅಮ್ಮ. ಫಾರ್ ಲೇಡೀಸ್ ಇಫ್ ಇಟ್ ಇಸ್ ಆನ್ ದ ಲೆಫ್ಟ್ ಇಟ್ ಇಸ್ ಗುಡ್, ಫಾರ್ ಜೆಂಟ್ಸ್ ಇಫ್ ಇಟ್ ಇಸ್ ಆನ್ ದ ರೈಟ್ ಇಟ್ ಇಸ್ ಗುಡ್. ಅಷ್ಟೇ ಹೇಳ್ಬಾರೆ ನಾವು. ಧನ್ಯವಾದಗಳು ಅಣ್ಣ. ವೆಂಕಟೇಶ್ ಅಣ್ಣ, ಅನ್ಮ್ಯೂಟ್ ಮಾಡಿ. ಅಣ್ಣ ನಮಸ್ಕಾರ. ನಮಸ್ಕಾರ, ಹೇಳಿ ವೆಂಕಟೇಶ್. ಅಣ್ಣ ಅವ್ರೆ, ನಾನ್ ನಿಮ್ಗೊಂದು ಕ್ವಶನ್ ಕೇಳಿದ್ದೆ, ಅದು ಬುಕ್ ಅಲ್ಲಿ ಇದ್ದಿದ್ರೆ. ಏನು? ಇದು ಸಹನಾವತು ಸಾವಿರ ಕರವಾಮಯೇ ಅಂತ ಒಂದು ಶ್ಲೋಕ ಇತ್ತು. ಯಾವ ಶ್ಲೋಕ ಹೇಳಿ? ಕರ್ದವೇನೆ ಕಮಲ. ಇದು ಓಂ ಸಹನಾವತು ಸಹನೋ ಭುನಕ್ತು ಸಹವೀರ್ಯಂ ಕರವಾಮಹೇ ತೇಜಸ್ವಿ. ಅದು ಒಂದ್ ಮಾಡಿ, ನಮ್ದು ಪ್ರಾತಸ್ಮರಣೆ ಅಂತ ಬುಕ್ ಕೊಟ್ಟಿದೀವಿ, ಅದ್ನಲ್ಲಿ ಅದಕ್ಕೆ ಮೀನಿಂಗ್ ಇದೆ, ತಿಳ್ಕೊಳ್ಳಿ, ಓದಿ. ಅದೇ ನಾವಿಬ್ಬರು ಅಂತ ಬಂದಿದೆ ಅದ್ರಲ್ಲಿ. ಇಬ್ಬರು ಅಂದ್ರೆ ಏನಪ್ಪಾ? ಇಬ್ಬರು ಅಂತ ಬಂದಿದೆ, ಇಬ್ಬರು ಅಂತ ಬಂದಿದೆ ಅದ್ರಲ್ಲಿ. ಇಂಗ್ಲಿಷ್ ಕ್ಲೀನ್ ಆಗಿ ಅದಕ್ಕೆ ಇದು ಕೊಟ್ಟಿದೀವಿ ನಾವು, ಎಕ್ಸ್ಪ್ಲನೇಷನ್. ಅದನ್ನ ಓದಿ ಅರ್ಥ ಮಾಡ್ಕೊಳ್ಳಿ. ಎಲ್ಲಾ ಶ್ಲೋಕಗಳು ಇಂಗ್ಲಿಷ್ ನಲ್ಲಿ ಅರ್ಥ ಆಗ್ತದೆ. ಓದಿ ತಿಳ್ಕೊಳ್ಳಿ. ನಮಸ್ಕಾರ. ನಾಗರತ್ನ ಅಕ್ಕ, ನಿಮ್ಗೆ ಅನ್ಮ್ಯೂಟ್ ಮಾಡಕ್ ಆಗ್ತಾ ಇದೆಯಾ? ಏನಾದ್ರು ಒಂದ್ ವೇಳೆ ಆಗಿಲ್ಲ ಅಂದ್ರೆ ನೀವು ಚಾಟ್ ಅಲ್ಲಾದ್ರೂ ಪ್ರಶ್ನೆಯನ್ನ ಬರೀರಿ ಅಕ್ಕ. ಮೊಬೈಲ್ ಅಲ್ಲಿ ಸ್ಕ್ರೀನ್ ಅಲ್ಲಿ ಪ್ರಾಬ್ಲಮ್ ಇದ್ರೆ.
ಓಕೆ, ಈಗ ನಾವು ಗ್ಯಾಲರಿ ಮೋಡಲ್ಲೇ ವಾಪಸ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೈ ಎತ್ತಿ. Anna, meanwhile, I'll take one question from YouTube. Is there any temple for Parabrahma in the world? Illama, as I know, there is no temple for Parabrahma in the world. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಇಲ್ಲೇ ಚಾಟ್ ಅಲ್ಲೇ ಬಂದಿದೆ. ಅಣ್ಣ ನಮಸ್ತೆ. Thanks for organizing this meeting. I have two questions. One is how to detach known or unknown karmas to start a spiritual journey. First question. Second question is how we can evaluate our karmic account for good or bad karmas to measure our spiritual journey. First of all, they have to have a guru. This person, whoever asks these questions, let him go in search of a guru and get a guru. From the guru, all whatever he wants, the solution will be given by the guru and the path and the knowledge for it. Okay, and can I read out the second question now? Eradu, I think second question also, he has to have the guru. The guru will give the knowledge, guide him properly about the karma and all those things. ಓಕೆ, ಧನ್ಯವಾದಗಳು. ಪ್ರವೀಣ್ ಅಣ್ಣ ಅವರು ಪ್ರಾತಸ್ಮರಣೆ ಬುಕ್ ಅನ್ನ ನೋಡ್ಲಿಕ್ಕೆ ಲಿಂಕ್ ಕೊಟ್ಟಿದ್ದಾರೆ. ದಯವಿಟ್ಟು ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಈಗ ನಾವು ವಾಪಸ್ ಗ್ಯಾಲರಿ ಮೋಡಲ್ ಇದ್ದೀವಿ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ, ಇಲ್ಲ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನಾದ್ರೂ ಬಳಕೆ ಮಾಡಿ. ಮಹೇಶ್ ಶೆಟ್ಟಿ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ ಅಣ್ಣ. ನಮಸ್ತೆ ಅಣ್ಣ. ನಮಸ್ಕಾರಪ್ಪ, ಹೇಳಿ. ಏನಿಲ್ಲ ಅಣ್ಣ, ಈ ಕನ್ಸಲ್ಲಿ ಈ ಮಂಗಳಮುಖಿಯವರು ಕಾಣಿಸ್ಕೊಂತಾರ ಅಣ್ಣ. ಮತ್ತೆ ಎರಡನೇ ಪ್ರಶ್ನೆ ಬಂದು, ಯಾವ್ದಾದ್ರು ಪುಣ್ಯ ಸ್ಥಳಗಳಲ್ಲಿ ಅನ್ನ ಸಂದರ್ಪಣೆದು ಅಲ್ಲಿ ಸಹಾಯ ಮಾಡ್ತಾರೋ ಅಂತ ಇದು ಕನ್ಸು ಬೀಳ್ತಾ ಇರುತ್ತೆ. ಅದ್ರದ್ದು ಏನಂತ ಅದೊಂದು ಏನ್ ಅರ್ಥ ಅಂದ್ರೆ, ನೀವು ಧಾರವಾಡದಲ್ಲ ಇರೋದು? ನಾವು ಬಿಜಾಪುರದಲ್ಲಿ ಇದೀವಿ ಅಣ್ಣ. ಬಿಜಾಪುರನಲ್ಲಿದ್ರೆ ಬಿಜಾಪುರಲ್ಲಿ ಸಾಕಷ್ಟು ಪುಣ್ಯ ಕ್ಷೇತ್ರಗಳಿದೆ. ಅಲ್ಲಿ ಅನ್ನದಾನಗಳು ಮಾಡ್ತಾರೆ. ಅಲ್ಲಿ ಹೋಗ್ಬಿಟ್ಟು ನೀವು ವಾಲಂಟಿಯರ್ ಆಗಿ ಸೇವೆ ಮಾಡಿ. ಆಯ್ತು, ಅದು ಮಂಗಳಮುಖಿಯವ್ರದ್ದು 2-3 ಸಲ ಕನ್ಸಿಗೆ ಬಂದಿತ್ತು. ಒಳ್ಳೇದು. ನಿಮ್ಗೆ ಮಂಗಳವಾಗ್ತದೆ. ಈ ಅನ್ನದಾನ ಸೇವೆ ಮಾಡೋದು ಹೋಗಿ ತಿಂಗಳಿಗೊಂದ್ಸತಿಯೋ ಇಲ್ಲ ನಿಮ್ಗೆ ಅನುಕೂಲ ಹೆಂಗಾಗ್ತದೋ ಆ ತರ ಹೋಗಿ ಜಾಯಿನ್ ಆಗಿ ಸೇವೆ ಮಾಡಿ. ಯಾವ ತರ ಸೇವೆ ಇದ್ರೂ, ಒಂದ್ ಚಿಕ್ಕ ಸೇವೆ ಇದ್ರೂ ಸೇವೆ ಮಾಡಿ. ಅದ್ರಲ್ಲಿ ಈಗೋ ಬರ್ಬಾರ್ದು. ಟಂಬ್ಲರ್ ತೊಳಿಬೇಕಂದ್ರೇನು ಟಂಬ್ಲರ್ ತೊಳಿರಿ, ಪಾತ್ರೆ ತೊಳಿರಿ, ಗುಡ್ಸ್ಬೇಕಂದ್ರೆ ಗುಡ್ಸಿ, ಆ ತರ ಭಾವನೆಯಿಂದ ಹೋಗ್ಬೇಕು. ಅಲ್ಲಿ ಹೋಗ್ಬಿಟ್ಟು ಪ್ಯಾಂಟ್ ಶರ್ಟ್ ಹಾಕೊಂಡು ಅಲ್ಲಿ ನಿಂತ್ಕೊಂಡು ನೀರ್ ಹಾಕೋದಲ್ಲ. ಅರ್ಥ ಆಯ್ತಾ? ಸೇವೆ ಅಂದ್ರೆ ಮನಸ್ಫೂರ್ತಿಯಾಗಿ ಮಾಡ್ಬೇಕು, ಅಹಂಕಾರ ಇರಬಾರ್ದು. ಆಯ್ತು, ನಮಸ್ಕಾರ. ಗುರುಗಳು ನಮ್ಮ ಹೃದಯ ಕಮಲದಲ್ಲಿ ಎಲ್ಲ ನಿಂತು ಮಾಡಿಸ್ತಾರ ಅಣ್ಣ, ನಾವು ಮಾಡಲ್ಲ, ಅವ್ರು ಮಾಡಿಸ್ತಾರ. ನಮ್ದೇನಿಲ್ಲ. ಆಯ್ತು, ನಮಸ್ಕಾರ. ಕೃಷ್ಣ ಅರ್ಪಣಮಸ್ತು. ಧನ್ಯವಾದ. ವೆಂಕಟೇಶ್ ಅಣ್ಣ ಮಾತಾಡಿ. ಅಣ್ಣ ಅವ್ರೆ, ಅದೇ ನೀವು ಹೇಳಿದ್ರಿ ಸ್ತ್ರೀ ದೋಷ ಸ್ತ್ರೀ ಶಾಪ ಅಂತ. ಅದ್ ನನ್ ಜಾತಕದಲ್ಲಿ 2-3 ಕಡೆ ತೋರ್ಸ್ದಾಗೆಲ್ಲಾನು ಇತ್ತು. ತುಂಬಾ ಕಡೆ ಹೇಳ್ತಾನೆ ಬರ್ತಿದ್ರು. ಏನ್ ಮಾಡ್ಬೇಕಣ್ಣ? ನೀವು ಬನ್ನಿ ಮನೋತಿಗೆ ಅದ್ರ ಬಗ್ಗೆ ಡೀಟೇಲ್ ಆಗಿ ಡಿಸ್ಕಸ್ ಮಾಡೋಣ. ಅದು ವೆರೈಟೀಸ್ ಆಫ್ ಇದೆ. ಸೀತಾಪ ಅಂದ್ರೆ ಇಟ್ ಕಮ್ಸ್ ಇನ್ ಡಿಫ್ರೆಂಟ್ ವೇಸ್. ಅದ್ ಯಾವ ತರ ಅಂತ ಕೂತ್ಕೊಂಡು ಮಾತಾಡೋಣ. ಝೂಮ್ ಮೀಟಿಂಗ್ ನಲ್ಲಿ ಮಾಡೋ ಪ್ರಶ್ನೆ ಇಲ್ಲ ಅದು. ಅಣ್ಣ, ಮುಂದಿನ ಪ್ರಶ್ನೆ. ಬ್ರಹ್ಮ ಸೃಷ್ಟಿಸಿದ ಪ್ರಾಣಿಗಳು ಮನುಷ್ಯ ಜನ್ಮವನ್ನು ಪಡೆದಾಗ ಅವರಿಗೆ ಮೋಕ್ಷ, ಅವರ ತಪ್ಪಿಗೆ ಪಾಪ ಎರಡೂ ಇರುತ್ತಾ ಅಂತ ಕೇಳಿದ್ದಾರೆ. ನೋಡಿ, ದೇ ಆರ್ ದ ಆತ್ಮಸ್ ಕ್ರಿಯೇಟೆಡ್ ಬೈ ಚತುರ್ಮುಖ ಬ್ರಹ್ಮ. ಒಂದ್ಸತಿ ಏನ್ ಮಾಡಿದ್ರು, ಈ ಆತ್ಮಗಳೆಲ್ಲ ಹೋಗುವಾಗ ಅವ್ರು ಬೇಡ್ಕೊಂಡ್ರು, ನಮಗೂ ಒಂದು ಮನುಷ್ಯ ಜನ್ಮ ಅವಕಾಶ ಕೊಡಿ ಅಂತ. ತಥಾಸ್ತು ಅಂತ ಹೇಳಿ ಚತುರ್ಮುಖ ಬ್ರಹ್ಮ ಅವ್ರನ್ನ ಭೂಲೋಕಕ್ಕೆ ಕಳಿದ್ರು. ಅವರು ಮನುಷ್ಯರಾಗಿ ಹುಟ್ಟಿದ್ದಾರೆ.
ಅದು ಒಂದು ಜನ್ಮ ಅಷ್ಟೇ ಅವ್ರಿಗೆ ಪಾಪ ಬರಲ್ಲ, ಪುಣ್ಯ ಬರಲ್ಲ, ಏನಿಲ್ಲ. ಆ ಜನ್ಮ ಆಗಿದೆ, ದೇ ವಿಲ್ ಗೋ ಬ್ಯಾಕ್ ಟು ಚತುರ್ಮುಖ ಬ್ರಹ್ಮಲೋಕ ಅಷ್ಟೇ. ಧನ್ಯವಾದಗಳು ಅಣ್ಣ. ಈಗ ಯೂಟ್ಯೂಬ್ ಇಂದ ನಾನು ಒಂದು ಪ್ರಶ್ನೆಯನ್ನ ತಗೊಳ್ತೀನಿ ಅಣ್ಣ. ಹ್ಮ್ ದೇರ್ ಆರ್ ಡಿಫರೆಂಟ್ ರಿಲಿಜಿಯನ್ಸ್ ಇನ್ ದ ವರ್ಲ್ಡ್. ಫಾರ್ ಆಲ್ ರಿಲಿಜನ್ ಪರಬ್ರಹ್ಮ ಇಸ್ ಸೇಮ್ ಆರ್ ಚೇಂಜಸ್ ಫ್ರಮ್ ರಿಲಿಜಿಯನ್ ಟು ರಿಲಿಜಿಯನ್ ಅಂತ ಕೇಳಿದ್ದಾರೆ. See, God is one. For example, Sikhs, Guru Nanak has said there is only one God ಅಂತ. Muslims ಅವ್ರು ಹೇಳ್ತಾರೆ Allah is the supreme God ಅಂತ. ಅರ್ಥ ಆಯ್ತಾ? So Jainism, Mahavir also says there is only one God. So everyone comes to the conclusion of only one God, all religions ultimately. Only the path is different. They follow a different path. That's all. ಧನ್ಯವಾದಗಳು ಅಣ್ಣ. Hmm. ಮುಂದಿನ ಪ್ರಶ್ನೆ ಅಣ್ಣ, one more question. Nowadays, often in social media, people claims that we shouldn't have food in any annadana places since it is free. Please do advise us on this ಅಂತ ಕೇಳಿದ್ದಾರೆ. ಅಲ್ಲ, ಫ್ರೀ ಕೊಡ್ತಾರೆ ಅಂದ್ರೆ ಅದು ಆ ತಪ್ಪು. ಇವಾಗ ಧರ್ಮಸ್ಥಳಕ್ಕೆ ಹೋಗ್ತೀವಿ, ಆ ಕ್ಷೇತ್ರದಲ್ಲಿ ಅವರು ಅನ್ನದಾನ ಮಾಡ್ತಾರೆ, ಅದು ಪುಣ್ಯ ಸ್ಥಳ, ಪುಣ್ಯಕ್ಷೇತ್ರ. ಅಲ್ಲಿ ಹೋಗಿ ನಾವು ಅದನ್ನ ಸ್ವೀಕರಿಸೋದು ತುಂಬಾ ಒಳ್ಳೇದದು. ಅದು ನಿಮಗೆ ಒಳ್ಳೇದಾಗ್ತದೆ ಅದು. ಅರ್ಥ ಆಯ್ತಾ? ಅದ್ರ ಬದಲು ಧರ್ಮಸ್ಥಳಕ್ಕೆ ಹೋಗ್ಬಿಟ್ಟು ಬೇರೆ ಎಲ್ಲ ಹೋಟ್ಲ್ನಲ್ಲಿ ಹೋಗ್ಬಿಟ್ಟು ಮಸಾಲೆ ದೋಸೆ ಇಲ್ಲ ವೆಜಿಟೇಬಲ್ ಫ್ರೈ ಅದು ಇದು ತಿಂದ್ರೆ ಇಟ್ ಇಸ್ ನಾಟ್ ಕರೆಕ್ಟ್. ಅಲ್ಲಿ ಅನ್ನದಾನ ಮಾಡುವಾಗ ವಿ ಶುಡ್ ಟೇಕ್ ಪಾರ್ಟ್ ಇನ್ ಇಟ್. ಅದು ಅನ್ನಪೂರ್ಣೇಶ್ವರಿ ಪ್ರಸಾದ, ಅದು ವಿ ಶುಡ್ ನಾಟ್ ರಿಜೆಕ್ಟ್ ಇಟ್. ಇಟ್ ಇಸ್ ಗುಡ್ ಫಾರ್ ಯು ಬೋತ್ ಸ್ಪಿರಿಚುಲಿ ಅಂಡ್ ಫಾರ್ ಯುವರ್ ಹೆಲ್ತ್ ಆಲ್ಸೋ. ಅಣ್ಣ, if I'm not wrong, his question is not about the places. ಇವಾಗ ರೀಸೆಂಟ್ ಆಗಿ ಏನಾಗಿದೆ, ಕೆಲವೊಬ್ರು ವಾಲಂಟಿಯರ್ ಆಗಿ ಕೆಲವೊಂದು ಪ್ಲೇಸ್ಗಳಲ್ಲಿ, ಕೆಲವೊಂದು ಬಸ್ ಸ್ಟಾಪ್ಗಳಲ್ಲಿ, ಕೆಲವೊಂದು ಟೆಂಪಲ್ ಆಚೆ ಅವರೇ ಸ್ವತಃ ಮಾಡ್ತಾ ಇದ್ದಾರೆ. 365 ಡೇಸ್ ಇಂಡಿವಿಜುವಲ್ಸ್ ಅನ್ನದಾನ ಮಾಡ್ತಾ ಇದ್ದಾರೆ. ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವರು ಪಬ್ಲಿಷ್ ಮಾಡ್ತಾ ಇದ್ದಾರೆ. ಸೊ ಹಿ ಈಸ್ ಆಸ್ಕಿಂಗ್ ಅಬೌಟ್ ದಟ್. ಅಲ್ಲ, ಅವರು ಮಾಡೋದು ಒಂದೊಂದು ಕಾರಣವಿರ್ತದೆ. ದೇ ವುಡ್ ಹ್ಯಾವ್ ಬೀನ್ ಗೈಡೆಡ್ ಬೈ ಸಮ್ ಅಸ್ಟ್ರಾಲಜರ್, ಸಮ್ ಪ್ರೀಸ್ಟ್, ಏನೋ ಒಂದು ದೋಷಕ್ಕೆ ಅವರು ಈ ತರ ಮಾಡಿ ಅಂತ ಹೇಳಿರ್ತಾರೆ. ಅದನ್ನ ಹೋಗಿ ನೀವು ತಿಂದ್ರೆ ನಿಮ್ಗೆ ಎಫೆಕ್ಟ್ ಆಗ್ತದೆ, ಅದು ಕರೆಕ್ಟ್. ಬಟ್ ಕೆಲವು ಕಡೆ ನೀವು ಹೋಗಿ ತಿನ್ಬೋದು. ಓನ್ಲಿ ಥಿಂಗ್ ಪ್ರೊವೈಡೆಡ್ ಯು ಸೇ ಶ್ರೀ ಕೃಷ್ಣ ಅರ್ಪಣಮಸ್ತು ಅಂಡ್ ಟೇಕ್ ದ ನೇಮ್ ಆಫ್ ಅನ್ನಪೂರ್ಣೇಶ್ವರಿ, ಥ್ಯಾಂಕ್ ಹರ್ ಅಂಡ್ ಟೇಕ್ ದಟ್ ಪ್ರಸಾದಂ. ಇಟ್ ವಿಲ್ ಹ್ಯಾವ್ ನೋ ಎಫೆಕ್ಟ್ ಆನ್ ಯು. ಜಸ್ಟ್ ಲೈಕ್ ದಟ್ ಎಲ್ಲೋ ಕೊಡ್ತಾರೆ, ಹೋಗಿ ತಿಂದ್ರೆ ದಟ್ ವಿಲ್ ಹ್ಯಾವ್ ದಟ್ ಎಫೆಕ್ಟ್. ಅವ್ರು ಏನಕ್ಕೆ ಕೊಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಮನ್ಸಿನಲ್ಲಿ ಅವ್ರು ಏನ್ ಪ್ರಾರ್ಥನೆ ಮಾಡ್ಕೊಂಡಿದ್ದಾರೆ, ಕೆಲವು ಕಡೆಯಿಂದ ಅವ್ರಿಗೆ ಗೈಡ್ ಮಾಡಿರ್ತಾರೆ ಅವ್ರಿಗೆ, ಈ ತರ ಮಾಡಿ ಅಂತ. ಸೊ ದೇ ಡೂ ದಟ್ ಅನ್ನದಾನ ಆಸ್ ಫಾರ್ ದಟ್ ಪ್ರಿಸ್ಕ್ರಿಪ್ಷನ್. ಸೊ ದಟ್ ವಿಲ್ ಹ್ಯಾವ್ ಎಫೆಕ್ಟ್ ಆನ್ ಅಸ್. ಅದು ಅವಾಯ್ಡ್ ಮಾಡೋದು ಬೆಟರ್. ಅದು ಧರ್ಮಕ್ಷೇತ್ರಗಳಲ್ಲಿ ಪುಣ್ಯಕ್ಷೇತ್ರಗಳಲ್ಲಿ ತಿನ್ನೋದು ಉತ್ತಮ. ಈ ತರ ಫ್ರೀ ಫುಡ್ ಕೊಡೋದು ಅದನ್ನ ಅವಾಯ್ಡ್ ಮಾಡೋದು ಬೆಟರ್ ಆಸ್ ಫಾರ್ ಆಸ್ ಪಾಸಿಬಲ್. ಸೊ ಈಗ ಅವ್ರದ್ದೇ ಇನ್ನೊಂದು ಲಾಸ್ಟ್ ಪ್ರಶ್ನೆ ಇದೆ. ಅಣ್ಣ, ಆಲ್ಸೋ ಪ್ಲೀಸ್ ಅಡ್ವೈಸ್ ಇಫ್ ಮನೋತಿ ಇಸ್ ಓಪನ್ ಟು ವಿಸಿಟ್ ಎನಿ ವೀಕ್ ಡೇಸ್ ಆಫ್ ದ ವೀಕ್ ಅಂತ ಕೇಳಿದ್ದಾರೆ. ಇಲ್ಲ, ಓನ್ಲಿ ಸಂಡೇಸ್ ಇಟ್ ಇಸ್ ಅಲೌಡ್. ಎಸ್ ಅಣ್ಣ, ಥ್ಯಾಂಕ್ ಯು ಅಣ್ಣ. ಮುಂದಿನ ಪ್ರಶ್ನೆ, ಮನುಷ್ಯ ಜನ್ಮ ಇರುವಂತಹ ಮಾನವರಿಗೆ ಅವರವರ ಕರ್ಮದ ಅನುಸಾರ ಮುಂದಿನ ಜನ್ಮದಲ್ಲಿ ಪ್ರಾಣಿ ಪಕ್ಷಿಗಳ ಜನ್ಮ ತಗೊಳ್ಳುವಂತಹ ಆಯ್ಕೆ ಇರುತ್ತಾ? ಇರಲ್ಲ. ಓಕೆ. ನೋ. ಅಂಡ್ ಒನ್ ಮೋರ್ ಥಿಂಗ್, ಐಲ್ ಕಂಟಿನ್ಯೂ ದಟ್. ಈ ತರ ಜನ್ಮ ತಗೋಬಾರ್ದು ಅಂದ್ರೆ ಯಾವ ತರ ಒಳ್ಳೆ ಕರ್ಮ ಮಾಡ್ಬೇಕು ಅಂತ ಸಲಹೆ ನಿಮ್ಮ ಹತ್ರ ಕೇಳ್ಬೋದಾ ಅಂತ ಕೇಳಿದ್ದಾರೆ. ಫಸ್ಟ್ ಗುರುನ ಅವರು ಆಯ್ಕೆ ಮಾಡ್ಕೋಬೇಕು. ದಟ್ ಈಸ್ ದ ಪ್ರೈಮರಿ ಕಂಡೀಷನ್. ಗೆಟಿಂಗ್ ದ ಗುರು, he will give the knowledge and guidance for him not to go into the next birth, how to avoid it ಅಂತ. ಧನ್ಯವಾದಗಳನ್ನ. ಈಗ ವಾಪಸ್ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ನಾಗರತ್ನ ಅಕ್ಕ, ನೀವು ಪ್ರಯತ್ನ ಮಾಡಿದ್ರೆ ಅನ್ಮ್ಯೂಟ್ ಮಾಡಕ್ಕೆ, ನೀವು ಅವಾಗ್ಲೇ ಹ್ಯಾಂಡ್ ರೈಸ್ ಮಾಡಕ್ ಟ್ರೈ ಮಾಡಿದ್ರಿ. ವರುಣಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ. ನಮಸ್ಕಾರ ಸರ್. ಈ ಪಾಸ್ಟ್ ಲೈಫ್ ರಿಗ್ರೆಷನ್ ಇದಲ್ಲ ಸರ್, ಹೇಳ್ತಾರೆ ಹಿಂದಿನ ಜನ್ಮದಲ್ಲಿ ನಾವು ನಿಮ್ ಹಿಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ಬೋದು. ಆಮೇಲೆ ಎಷ್ಟೊಂದ್ ಜನ ಹೇಳ್ತಾರೆ ಅವ್ರು ಇಲಿ ಆಗಿದ್ರು, ಅವ್ರು ನಾಯಿ ಆಗಿದ್ರು ಅಂತ. ಅದೇನ್ ಬರೀ ದುಡ್ಡು ಮಾಡಕ್ಕ ಪಾಸ್ಟ್ ಲೈಫ್ ರಿಗ್ರೆಷನ್ ಅನ್ನು ಉಪಯೋಗಿಸ್ತಾ ಇದಾರೋ ಅಥವಾ ಅದ್ರಲ್ಲಿ ಏನಾದ್ರು ನಿಜ ಇದೆ ಸರ್? ನಿಜ ಇಲ್ಲ, ದುಡ್ಡು ಮಾಡಕ್ಕೆ ಅದು.
You ಓ yourself can know your past birth. ಇವಾಗ ನಿಮ್ಮ ಹಾರೋಸ್ಕೋಪ್ ಇದೆ, ಲಗ್ನದಿಂದ 5ನೇ ಮನೆ ತಕೊಳ್ಳಿ. 5ನೇ ಮನೆ is the lagna for your past birth. If you get a good astrologer, go to that astrologer, give your horoscope, ask him to cast the 5th house as lagna. So in that you can know what were you in your past birth, how you were and all those things. And if you want to know your future birth, ಈ ಲಗ್ನದಿಂದ 9th house. 9th house will indicate your future birth. 9th house is the lagna of your future birth. ಆ ತರ. ಓಕೆ ಥ್ಯಾಂಕ್ ಯು ಸರ್. ಅಣ್ಣ ನಮ್ಮ ವಿನಯ್ ಇದಾರಲ್ಲ, ನಮ್ ವಿನಯ್ ಅಸ್ಟ್ರಾಲಜಿ ಇದಾರಲ್ಲ, ಅವ್ರನ್ನ ಹೋಗಿ ಸ್ವಲ್ಪ ಎಕ್ಸರ್ಸೈಸ್ ಮಾಡಿ ಅವ್ರ ಹತ್ರ. ಆಯ್ತು ಸರ್, ಆಯ್ತು. ಅವ್ರು ಹೇಳ್ತಾರೆ ಕ್ಲೀನ್ ಆಗಿ. ಸರಿ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಣ್ಣ. Meanwhile, one question from, of course, YouTube. After doing spiritual sadhana, if I reached Parabrahma Loka, and is it possible to take my parents also to Parabrahma Loka? No, it is not possible. Okay, no. ಈಗ ನಾವು ಗ್ಯಾಲರಿ ಮೋಡಲ್ಲೇ ಇದ್ದೇವೆ. ಯಾರಿಗಾರು ಪ್ರಶ್ನೆ ಇದ್ರೆ ಕೈ ಎತ್ತಿ. ಅಣ್ಣ, one more ಪ್ರಶ್ನೆ. ಸತೀಶ್ ಅಣ್ಣ ನಮಸ್ತೆ. Why does Kailasa mountain glow golden yellow during the sunrise? Oh, it is the spiritual sanctity of that place gives that effect, Amma. It is not only that. Every 1 hour, the color of the mountain will be changing. It is not ಒಂದೇ ತರ ಇರಲ್ಲ ಅದು. It keeps on changing. So many miracles have happened. So many have seen Nandi as Kailas mountain. So many see Ishvara as that mountain. It changes as per the perception of the spiritual personality who goes and sees with devotion and all those things. Generally, a golden view is there. It is because of sun also and because of the spiritual sanctity of that Kailas mountain. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ನಮಸ್ಕಾರ ಸತೀಶ್ ಅಣ್ಣ. Is it possible to heal somebody's karma through Akashic reading and healing of a person? Example, to solve the relationship issues between spouse, children, and also the health issues ಅಂತ ಹೇಳಿದ್ದಾರೆ. ಅದು ಯಾವುದು ಕ್ರಾಸ್ ಆಗ್ತಾ ಇದೆ? Yes, and I'm ಇಲ್ಲ, ತಿರ್ಗಾ ಬರ್ತಾ ಇದೆ. One second, Anna, give me a minute. Anna, 2 to 3 people ಅವಾಗ್ಲಿಂದ ನೀವು ಅನ್ಮ್ಯೂಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ಈ ತರ ಮಾಡ್ಬೇಡಿ. ಅಣ್ಣ ಹತ್ರ ಮಾತಾಡ್ಬೇಕಂತ ವೀಕ್ಲಿ ಎಲ್ಲರೂ ವೇಟ್ ಮಾಡ್ತಾ ಇರ್ತಾರೆ, ಅಂತವ್ರಿಗೆ ತೊಂದರೆ ಮಾಡ್ಬೇಡಿ. ನೀವು ಅಲರ್ಟ್ ಆಗಿ ಸತ್ಸಂಗದಲ್ಲಿ ಇಲ್ಲ ಅನ್ನೋದಾದ್ರೆ ದಯವಿಟ್ಟು ಇದ್ರಲ್ಲಿ ಪಾರ್ಟಿಸಿಪೇಟ್ ಮಾಡಬೇಡಿ. ಯಾರಿಗೆ ಅಣ್ಣ ಹತ್ರ ಮಾತಾಡ್ಬೇಕು ಅನ್ನೋದಿರುತ್ತೆ ದಯವಿಟ್ಟು ಅಟೆಂಡ್ ಮಾಡಿ. ಮತ್ತೆ ನಾನು ಆಟೋಮೆಟಿಕ್ಲಿ ಮ್ಯೂಟ್ ಅಲ್ಲಿ ಇರ್ತೀನಿ, ನೀವು ಆದ್ರೂ ಯು ಟ್ರೈ ಟು ಡಿಸ್ಟರ್ಬ್ ದ ಸತ್ಸಂಗ. ದಯವಿಟ್ಟು ಇದನ್ನ ಮಾಡಬೇಡಿ. ಧನ್ಯವಾದಗಳು. ಓಕೆ ಅಣ್ಣ, ಸಾರಿ ಅಣ್ಣ, ಪ್ಲೀಸ್ ಕಂಟಿನ್ಯೂ ಅಣ್ಣ. ಮಾ ಕ್ವೆಶ್ಚನ್ ಇನ್ನೊಂದ್ಸತಿ ರೀಡ್ ಮಾಡಿ. ಓ ಎಸ್ ಐ ವಿಲ್ ರೀಡ್ ಅಣ್ಣ. ಒನ್ ಸೆಕೆಂಡ್. ಥ್ರೂ ಆಕಾಶಿಕ್, ಇವಾಗ ಆಕಾಶಿಕ್ ಹೀಲರ್ಸ್ ಅಂತ ಇಲ್ಲ, ಐ ಗಾಟ್ ಇಟ್. ಸಿ ಆಲ್ ದಿಸ್ ಇಸ್ ಆರ್ ರೇಖಿ, ಆಕಾಶಿಕ್ ಹೀಲರ್, ಈ ಅದೇನೋ ರೀಡಿಂಗ್ ಬರ್ತದಲ್ಲ, ಕಾರ್ಡ್ ರೀಡಿಂಗ್, ಇದೆಲ್ಲ ಏನ್ ಗೊತ್ತಾ, ಇಟ್ ಇಸ್ ಆಲ್ ಲೋವರ್ ಸೈನ್ಸ್ ಅಮ್ಮ. ಅದು ಇಟ್ ಡಸಂಟ್ ಗಿವ್ ಕರೆಕ್ಟ್ ಪಾಸಿಟಿವ್ ಆರ್ ಟ್ರೂತ್ ಇನ್ ಇಟ್. ಬಟ್ ಸಮ್ ಪೀಪಲ್ say that they can do. If they do, okay, the karma of that person goes up. But ಆ ಕರ್ಮ ಬಂದು ಇವ್ರಿಗೆ ಬರ್ತಿದೆ, so they will suffer for it with that karma. They should have the capacity to withstand that karma and burn that karma. It's not get into them. ಆ ಲೆವೆಲ್ಗೆ ಅವ್ರು ಬಂದ್ರೆ they can practice this Reiki or tarot reading or Akashic reading and all those things. Okay. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಅವ್ರದ್ದು, ಅದನ್ನ ಓದಿ ಹೇಳ್ತೀನಿ. ಅಣ್ಣ, ಇನ್ ಹಿಂದೂ ಧರ್ಮ ವಿ ಆಫನ್ ಸಿ ಡಿಫರೆಂಟ್ ಗಾಡ್ಸ್ ವಿತ್ ಡಿಫರೆಂಟ್ ಜೆಸ್ಚರ್ಸ್ as we see in the photographs. Please help to and guide me as per Sri Amara Guruji if any of these parts were discussed during your seva with Sri Guru Amara. Allah, these gods and demigods, all of them are the creation in Brahmanda for a certain purpose.
ಅರ್ಥ ಆಯ್ತಾ? ಅಂಡ್ ಫಾರ್ certain kala, for certain events, and for spiritual events which took place. This is what Guru Amara had said. Why we had so many gods and all this thing ಅಂದ್ರೆ ಅವರು ಒಂದೊಂದು ಕಾರಣ ಒಂದೊಂದು ಕಾಲಕ್ಕೆ events took place ಆಯ್ತು, ಆವಾಗ this creation took place. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ನಾವಿವಾಗ 3 ಡೈಮೆನ್ಷನಲ್ ವರ್ಲ್ಡ್ ಅಲ್ಲಿ ಇದ್ದೇವೆ. ಅದೇ ತರ 4 ಡೈಮೆನ್ಷನ್, 5 ಡೈಮೆನ್ಷನ್, 6 ಡೈಮೆನ್ಷನ್ ವರ್ಲ್ಡ್ಸ್ ಇದೆಯಾ ಅಂತ ಕೇಳಿದ್ದಾರೆ. Say the creation is multi-dimensional. There is no 2, 3, 4, 5 of it. The creation itself is multi-dimensional that you can't see through this physical life. You have to go into samadhi stage, and when the third eye opens, then you can see this creation of multi-dimensional of Parabrahma. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಮತಾಂತರ ಆಗೋದು ಸರಿನಾ ಅಥವಾ ತಪ್ಪಾ ಅಂತ ಕೇಳಿದ್ದಾರೆ. ಏನಮ್ಮ? ಮತಾಂತರ ಅಂದ್ರೆ ಕನ್ವರ್ಟಿಂಗ್ ಇಂಟು ಅನದರ್ ರಿಲಿಜನ್. ಅದು see, the only religion prevailing from the time of this creation is Sanatana Dharma. All of the religions are man-made. It is not correct. ಓಕೆ, ಧನ್ಯವಾದಗಳನ್ನ. ವರ್ಲ್ಡ್ ವಾರ್ 3 ಸ್ಟಾರ್ಟಿಂಗ್ ಇನ್ ಡಿಸೆಂಬರ್ 2025 to 2029 ಡಿಸೆಂಬರ್. ಸೊ ಇಸ್ ಇಟ್ ಟ್ರೂ ಅಣ್ಣ ಅಂತ ಒಬ್ರು ಕೇಳಿದ್ದಾರೆ. It will start any time after 2025 September solar eclipse ಆದ್ಮೇಲೆ it will start any time. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಅವ್ರದ್ದು. ಕೈಲಾಸ ಮೌಂಟೇನ್ ಅಲ್ಲಿ ರೀಸೆಂಟ್ ಆಗಿ ಒಬ್ರು ಸೈಂಟಿಸ್ಟ್ ಪೀಪಲ್ ಮೂವ್ ಆಗ್ತಾ ಇರೋದನ್ನ ಅಬ್ಸರ್ವ್ ಮಾಡಿದ್ದಾರೆ ಅಂತ ಕ್ಲೇಮ್ ಮಾಡಿದಾರಂತೆ. ಸೊ ಇಸ್ ದಿಸ್ ಟ್ರೂ ಅಂತ ಕೇಳಿದ್ದಾರೆ. ಗೊತ್ತಿಲ್ಲ ಅಮ್ಮ, ಅದು ಕ್ಲೇಮ್ ಯಾವ ತರ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. Has you seen the human form going, or you might have seen some astral personalities going. So we don't know the answer. The question is not very clear and apt. ಓಕೆ, Activities go 24/7 at Mount Kailas spiritually. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ, ಅಣ್ಣ ಕೆಲವೊಂದು ದೇವಸ್ಥಾನಗಳಲ್ಲಿ ಅನ್ನ ಪ್ರಸಾದ ನೀಡುವಂತಹ ರೂಢಿ ಇರುತ್ತೆ, ಆದ್ರೆ ಅದೇ ದೇವಸ್ಥಾನದಲ್ಲಿ ವೈಯಕ್ತಿಕವಾಗಿ ಅನ್ನ ಪ್ರಸಾದ ಮಾಡ್ತಾ ಇರ್ತಾರೆ. ದೇವಸ್ಥಾನಕ್ಕೆ ಹೋದಂತ ಭಕ್ತರು ಯಾವ ಕಡೆ ಅನ್ನ ಪ್ರಸಾದ ಮಾಡಬೇಕು ತಿಳಿಸಿ ಅಂತ. ಫಾರ್ ಎಕ್ಸಾಂಪಲ್, ಮೇ ಬಿ ಇವ್ರ ಕ್ವಶನ್ ಏನಂದ್ರೆ, ಸಾಯಿಬಾಬಾ ಟೆಂಪಲ್ ಅಲ್ಲಿ ದೇವಸ್ಥಾನದಿಂದನೂ ಪ್ರಸಾದ ಕೊಡ್ತಿರ್ತಾರೆ, ಬಟ್ ಆಚೆ ಗುರುವಾರ ತುಂಬಾ ಜನ ವೈಯಕ್ತಿಕವಾಗಿ ಕೂಡ ಅನ್ನದಾನ ಮಾಡ್ತಾ ಇರ್ತಾರೆ. ಮೇ ಬಿ ಈಸ್ ಆಸ್ಕಿಂಗ್ ಲೈಕ್ ದಟ್. ಅದು ಅವರು ಇಂಡಿವಿಜುವಲ್ ಚಾಯ್ಸ್ ಅಮ್ಮ. ಅವರು ದೇವಸ್ಥಾನ ಅವ್ರದೊಂದು ರೊಟೀನ್ ಇದು ಅವ್ರು ಕೊಡ್ತಾರೆ ಎವ್ರಿ ಥರ್ಸ್ಡೇ. ಕೆಲವರು ಬೇಡ್ಕೊಳ್ತಾರೆ, ಈ ಕೆಲಸ ಆದ್ರೆ ನಾವು ಬಂದು ಅನ್ನದಾನ ಮಾಡ್ತೀವಿ. ಸಾಯಿಬಾಬಾ ಭಕ್ತರು ಅವ್ರು ಆಚೆ ಕಡೆ ಕೊಡ್ತಾರೆ ಅವರು. ಸೊ ಆ ತರದೊಂದನ್ನ ನಾವು ತಗೋಬಹುದಾ ಅಂತ ಅವ್ರು ಗೈಡೆನ್ಸ್ ಮಾಡ್ಲಿಕ್ಕೆ ಕೇಳಿದ್ದಾರೆ. ಜನರಲಿ ಆಚೆ ಕೊಡೋರು ದೇ ವಿಲ್ ಗಿವ್ ಇಟ್ ಇನ್ ಫಾರ್ ಸರ್ಟನ್ ಪರ್ಪಸ್. ಯು ಕ್ಯಾನ್ ಅವಾಯ್ಡ್ ಇಟ್. ಧನ್ಯವಾದಗಳು ಅಣ್ಣ. ವೀರೇಶ್ ಅಣ್ಣ, ನಿಮ್ ಪ್ರಶ್ನೆ ನಾನು ಕರೆಕ್ಟ್ ಆಗಿ ಕೇಳಿದ್ರೆ ಓಕೆ. ಇನ್ನೇನಾದ್ರೂ ಪ್ರಶ್ನೆ ಇದ್ರೆ ದಯವಿಟ್ಟು ಬರೆದು ತಿಳಿಸಿ ಅಣ್ಣ. ಓಕೆ, ಇಟ್ ಈಸ್ ಆಪ್ಷನಲ್ ಅಮ್ಮ. ಇಟ್ ಇಸ್ ಎಸ್ ಅಣ್ಣ, ಎಸ್ ಅಣ್ಣ. ಮುಂದಿನ ಪ್ರಶ್ನೆ, ಬಟ್ ತಗೊಳ್ಳುವಾಗ ಶ್ರೀ ಕೃಷ್ಣ ಅರ್ಪಣ ಅಂತ ಹೇಳಿ ತಗೊಳ್ಳಿ, ಯಾವ ದೋಷ ಅಂಟಲ್ಲ. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆಗೆ ಹೋಗ್ಲಾ ಅಣ್ಣ? ಒಬ್ರು ಅಕ್ಕ ಕೇಳಿದ್ದಾರೆ, ಅಣ್ಣ ನಾನ್ ಧ್ಯಾನ ಮಾಡುವಾಗ ಅಮರ ಗುರುಗಳು ನನ್ನ ಮನೆಯವರನ್ನೆಲ್ಲ ಆಶೀರ್ವಾದ ಮಾಡ್ತಿದ್ದಾರೆ ಅಂಡ್ ನಾವೆಲ್ಲರೂ ಅವರ ಕಾಲ್ಗೆ ಬಿದ್ದಿದೀವಿ ಅಂತ ಕಲ್ಪಿಸ್ಕೊಳ್ತಾ ಇದ್ದೀನಿ. ಮೊದ್ಲಿಗೆ ಭಯ ಪಡ್ತಾ ಇದೆ, ಈಗ ನನ್ಗೆ ಭಯ ಹೋಗಿದೆ ಅಣ್ಣ. ಸೊ ಹಿಂಗೆ ಕಲ್ಪಿಸ್ಕೊಳ್ಳುವಂತ ಒಂದು ಪ್ರಕ್ರಿಯೆ ಏನಿದೆ, ಇದು ಸರಿನಾ ಅಮರ ಧ್ಯಾನವನ್ನು ಮಾಡುವಾಗ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಒಳ್ಳೇದಮ್ಮ. ಈಸ್ ಅಕ್ಸೆಪ್ಟೆಡ್ ಯು ಪೀಪಲ್ ಆಸ್ his disciple, and he has become your guru, family guru. So continue with it, with more effort, with more Shraddha, Bhakti, Ekagrata, and get into the total surrenderness. Okay, she's basically visualizing like this, so that is what she meant. See, if you see from Hridaya, it is true. If she thinks from the mind or intellect, it is a visualizing. ಧನ್ಯವಾದಗಳಣ್ಣ. ಐ ಹೋಪ್ ಅಕ್ಕ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ಕೋತೀನಿ. ಇನ್ನೇನಾದ್ರೂ ಇದ್ರೆ ದಯವಿಟ್ಟು ಬರೀರಿ. ಮುಂದಿನ ಪ್ರಶ್ನೆ, ಅಣ್ಣ ನಾನು ನನ್ನ ಭವಿಷ್ಯದ ಬಗ್ಗೆ ತಿಳ್ಕೊಬಹುದಾ, ಅದು ಹೇಗೆ ಅಂತ ಕೇಳಿದ್ದಾರೆ ಒಬ್ರು ಅಣ್ಣ. It is impossible. Knowing your future, it will not
give you any benefit. It is useless. It is better not to know your future. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ವಾಟ್ ವಿಲ್ ಹ್ಯಾಪನ್ ಥ್ರೂ ಕೇವ್ಸ್ ಅರೌಂಡ್ ದ ವರ್ಲ್ಡ್? ಗುಹೆಗಳಿಗೆ what will happen through caves around the world ಅಂತಾನೆ ಬರ್ದಿದ್ದಾರೆ ಸ್ಪೆಸಿಫಿಕ್ ಆಗಿ. Why should they worry about all those things? No? It is a part of the creation. You cannot do anything with it. ಧನ್ಯವಾದಗಳನ್ನ. ಮುಂದಿನ ಒಂದು ಪ್ರಶ್ನೆ, ಐ ಮೀನ್ ಇಟ್ ಈಸ್ ಅ ಡ್ರೀಮ್, ಜಸ್ಟ್ ಲಿಟಲ್ ಬಿಟ್ ಲೆಂತಿ, ನಾನು ಓದಿ ಹೇಳ್ತೀನಣ್ಣ. ನಮಸ್ತೆ ಸರ್, ಎಸ್ಟರ್ಡೇ ನೈಟ್ ಆಫ್ಟರ್ ಡೂಯಿಂಗ್ ಧ್ಯಾನ I slept, and in my early morning dreams I saw everything is getting demolished, like light poles, electricity blasts, pole wires are falling down after getting the blast, whole city converted to red color due to fire, and I was telling my parents and all that this is just a trailer. In future everything is going to demolish in huge percentage. Is that just a dream or did I see the future? Let me know ಅಂತ ಒಬ್ರು ಅಣ್ಣ ಕೇಳಿದ್ದಾರೆ. They have seen the part of the future. ಓಕೆ, ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಅವ್ರದ್ದು. ಅಣ್ಣ, ಎವ್ರಿ ಟೆಂಪಲ್ ಆಸ್ ಪರ್ ಡೇಸ್ ಲೈಕ್ ಮಂಡೇ ಶಿವ ಟೆಂಪಲ್, ಫ್ರೈಡೆ ಎನಿ ಆದಿಶಕ್ತಿ ಟೆಂಪಲ್, ಸಾಟರ್ಡೆ ಶನಿ ಭಗವಾನ್ ಟೆಂಪಲ್, they voluntarily do puja seva that time for all devotees. So they do annadana. Can we eat such prasadas on the Vishesha days? And also, is it called prasada only or any other we can give name? ಇದು ಪ್ರಸಾದ ತಗೊಳ್ಳೋಂತ ಪ್ರಕ್ರಿಯೆನಾ ಅಥವಾ ಇದಕ್ಕೆ ಬೇರೆ ಏನೇನಾದ್ರು ನೇಮ್ ಇದೆಯಾ ಅಂತ ಕೇಳಿದ್ದಾರೆ. ಇಲ್ಲ, ದೇವಸ್ಥಾನದಲ್ಲಿ ಕೊಡೋದು ಅದು ಪ್ರಸಾದ, ಅದು ತಗೋಬಹುದು. ಅದೇ ನಾವು ಹೇಳೋದಮ್ಮ, ಇಟ್ಸ್ ಆಪ್ಷನಲ್. ತಗೋಬಹುದು, ಇಲ್ಲ ತಗೊಂಡಿಲ್ಲ ಅಂದ್ರೆ ಬರ್ಬೋದು. ತಗೊಳ್ಳುವಾಗ ಶ್ರೀ ಕೃಷ್ಣಾರ್ಪಣ ಅಂತ ಹೇಳ್ಬಿಟ್ಟು ತಗೊಳ್ಳಿ, ಏನು ಪ್ರಾಬ್ಲಮ್ ಇರಲ್ಲ. ಧನ್ಯವಾದಗಳಣ್ಣ. ಸಂತೋಷ್ ಅಣ್ಣ ಮಾತಾಡಿ ಅಣ್ಣ. ಅಣ್ಣ ನಮಸ್ತೆ, ಸಂತೋಷ್ ಅಂತ. ಹೇಳಿ ಸಂತೋಷ್ ಅಣ್ಣ. ತುಂಬಾ ಖುಷಿ ಆಗ್ತಿದೆ ಅಣ್ಣ, ತುಂಬಾ ದಿನ ಆಯ್ತು ನಿಮ್ಮ ನೋಡಿ. ಆಯ್ತು, ಹೇಳಿ ಏನ್ ವಿಷಯ ಅಣ್ಣ? ಈಗ ವರ್ಲ್ಡ್ ವಾರ್ ಮತ್ತೆ ಪ್ರಪಂಚ ಇದೆಲ್ಲ ನಡೀತಾ ಇದೆಯಲ್ಲ, ಸೊ ಈಗ ಸುಮಾರು ಜನ ಧರ್ಮವಾಗಿರ್ತಾರೆ, ಇನ್ನೋಸೆನ್ಸ್ ಇರ್ತಾರೆ. ಸೊ ಪ್ರಳಯ ಅಂತ ಬಂದಾಗ ಎಲ್ಲ ಒನ್ ಶಾಟ್ ಒನ್ ಟೈಮ್ ಆಗೋ ತರ ಇರುತ್ತೆ, ಎಲ್ಲರಿಗೂ ಸಮಸ್ಯೆ ಆಗುತ್ತೆ. ಈ ಧರ್ಮವಾಗಿರೋರ್ಗೆ ಭಗವಂತ ಯಾವ ತರ ಕಾಪಾಡಿ ಯಾವ ತರ ದಾರಿ ತೋರಿಸ್ತಾರೆ? ನೋಡು, ಧರ್ಮೋ ರಕ್ಷಿತ ರಕ್ಷಿತ ಅಂತ ಹೇಳ್ತಾರೆ ಶ್ರೀಕೃಷ್ಣ. ಸೊ ಯಾರು ಧರ್ಮವನ್ನು ಆಚರಿಸ್ತಾರೋ, ಯಾರು ದಾನವ ಮಾಡ್ತಾರೋ, ಯಾರು ಧ್ಯಾನವನ್ನು ಮಾಡ್ತಾರೋ ಅವ್ರನ್ನ ಗುರು ಅಮರ ಅವರು ಋಷಿಗಳು ಶ್ರೀಕೃಷ್ಣ ಕಾಪಾಡ್ತಾರೆ. ನೀವು ಫ್ಲಡ್ಸ್ ನಲ್ಲಿ ಕೊಚ್ಕೊಂಡು ಹೋಗ್ತಾ ಇದ್ರೆ ನಿಮ್ಮಲ್ಲಿಂದ ಪಿಕ್ ಮಾಡಿ ತಗೊಂಡು ಒಂದ್ ಕಡೆ ಇರ್ತಾರೆ. ದಟ್ ವಿಲ್ ಡು. ಯು ವಿಲ್ ಫಾಲೋ ದೀಸ್ ತ್ರೀ. ಧ್ಯಾನ ಕಂಪಲ್ಸರಿ, ದಾನ ಮಾಡ್ಬೇಕು, ಧರ್ಮವನ್ನು ಆಚರಿಸ್ಬೇಕು. ಇದು ಮಾಡಿದ್ರೆ ಯು ವಿಲ್ ಸರ್ವೈವ್ ಇನ್ ದಿಸ್ ಪ್ರಳಯ. ನಮಸ್ಕಾರ ಅಣ್ಣ. ಮುಂದಿನ ಪ್ರಶ್ನೆ, ಸತ್ಯಯುಗ ಯಾವ ಡೈಮೆನ್ಷನ್ ಅಂತ ಕೇಳಿದ್ದಾರೆ. ವಿಚ್ ಡೈಮೆನ್ಷನ್ ವಿಲ್ ಬಿ ಸತ್ಯಯುಗ ಇನ್ ಅಂತ ಕೇಳಿದ್ದಾರೆ. ಇದು ಡೈಮೆನ್ಷನ್ ಅನ್ನೋದು ಕರೆಕ್ಟ್ ಪ್ರಶ್ನೆ ಇಲ್ಲಮ್ಮ, ಯಾವಾಗ ಶುರು ಆಗ್ತದೆ ಅಂತ ಕೇಳ್ಬೇಕಾದ್ರೆ. ಇಟ್ ಸ್ಟಾರ್ಟ್ಸ್ ಇನ್ 2406. ದಿಸ್ ಇಸ್ ದ ಸಂಧಿಕಾಲ ಆಫ್ 432 years ಫ್ರಮ್ 1974 ಆನ್ವರ್ಡ್ಸ್. ಓಕೆ ಅಣ್ಣ. ಮುಂದಿನ ಪ್ರಶ್ನೆ, ನಮಸ್ತೆ ಅಣ್ಣ, ನಾನು 3-4 ದಿನಗಳಿಂದ ಮಂತ್ರ ಜಪವನ್ನ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ, ಆದ್ರೆ ಯಾವ್ದ್ರ ಬಗ್ಗೆನೂ ನಾನು ಕಾನ್ಸಂಟ್ರೇಟ್ ಮಾಡಕ್ಕೆ ಆಗ್ತಾ ಇಲ್ಲ. ಈಗ ನಾನು ಕಾನ್ಸಂಟ್ರೇಟ್ ಹೇಗೆ ಮಾಡೋದು, ದಯವಿಟ್ಟು ನನಗೆ ಗೈಡ್ ಮಾಡಿ, ಐ ಕನ್ಫ್ಯೂಷನ್ ಅಂತ ಕೇಳಿದ್ದಾರೆ. ಫಸ್ಟ್ ಅವ್ರು ಏನ್ ಮಾಡಬೇಕು, ಫಿಸಿಕಲ್ ಫಿಟ್ನೆಸ್ ಬರ್ಬೇಕು. ಅದಕ್ಕೆ ಎದ್ದು ಯಾವಾಗ್ಲೂ ಸ್ಪಿರಿಚುವಲಿಸಮ್ಗೆ ಲೇಜಿನೆಸ್ ಇರಬಾರ್ದು, ಆಲಸ್ಯ ಇರಬಾರ್ದು. ದಟ್ ಈಸ್ ದ ಡೆಡ್ಲಿಯೆಸ್ಟ್ ಎನಿಮಿ ಫಾರ್ ಎ ಸ್ಪಿರಿಚುವಲ್ ಸಾಧಕ. ಸೊ ಫಸ್ಟ್ ಅದು ಓವರ್ಕಮ್ ಮಾಡ್ಬೇಕು. ಡೈಲಿ ಒಂದು ಟೈಮ್ ಫಿಕ್ಸ್ ಮಾಡ್ಬೇಕು, ಒಂದು ಪ್ಲೇಸ್, ಒಂದು ಡೈರೆಕ್ಷನ್. ಈ ಮೂರು ಅವ್ರು ಮಾಡ್ಕೊಂಡು ಡೈಲಿ ಏನ್ ಮಾಡ್ಬೇಕು, ಫಸ್ಟ್ 1 week ಸುಖಾಸನದಲ್ಲಿ ಕೂತ್ಕೋಬೇಕು, ಏನು ಮಾಡ್ಬಾರ್ದು, ಸೈಲೆಂಟ್ ಆಗಿ ಕೂತ್ಕೋಬೇಕು. ನೆಕ್ಸ್ಟ್ ವೀಕ್ ಏನ್ ಮಾಡ್ಬೇಕು, ಅವರು ಯಾರು ಗುರು ಇದಾರೋ ಅವ್ರನ್ನ ಹೃದಯದಲ್ಲಿ ಇಟ್ಕೊಂಡು ಅವ್ರನ್ನ ಜಪ ಮಾಡ್ಬೇಕು. ಈ ತರ ಮಂತ್ರ ಜಪ ಮಾಡ್ತಾ ಇದ್ರೆ ಅದು ಕಂಟಿನ್ಯೂ ಆಗ್ತದೆ. ದೆನ್ ದೇ ವಿಲ್ ಗೆಟ್ ದಿಸ್ ಕಾನ್ಸಂಟ್ರೇಷನ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ,
ನಾನು ಅಮರ ಗುರುಗಳನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಅವ್ರ ಪರಿಚಯ ನನ್ಗಾಗಿದ್ದು. ಸೊ ನಾನು TV9 ಅಲ್ಲಿ ಒಂದು ಪ್ರೋಗ್ರಾಮ್ನ ನೋಡಿದ್ದೆ. ಆ ಪ್ರೋಗ್ರಾಮ್ಗೋಸ್ಕರ ಹುಡುಕ್ತಾ ಇದ್ದೀನಿ, ಅದು ನಂಗೆ ಸಿಗ್ಲಿಲ್ಲ. ನಿಮ್ ಕಡೆ ಏನಾದ್ರೂ ಲಿಂಕ್ ಇದೆಯಾ ಅಂತ ಕೇಳಿದಾರೆ. ಮೇ ಬಿ ಇವರು 8 years ಬ್ಯಾಕ್ ಅಮರ ಗುರುಗಳದು ಹೀಗೂ ಉಂಟೆ ಬಂದಿತ್ತಲ್ಲ, ಅದನ್ನ ಕೇಳ್ತಾ ಇರ್ಬೋದು. ಅವರು ಗೂಗಲ್ ನಲ್ಲಿ ಹೋಗಿ ಯೂಟ್ಯೂಬ್ ನಲ್ಲಿ ಹೋಗಿ ಈಗ ಉಂಟೆ ಅದೇನು ಹೇಳ್ತೀರಾ ನೀವು, ಪ್ಲೇ ಲಿಸ್ಟ್ ಹೋದ್ರೆ ಅಲ್ಲಿ ಸಿಗ್ತದಮ್ಮ ಅವ್ರಿಗೆ. ಓಕೆ, ಅದೇನು ಬ್ರಹ್ಮ ವಿದ್ಯಾಲಯ nowadays it is everything is available on YouTube. Just you will have to know how to get it out. ಎಸ್ ಅಣ್ಣ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ವರ್ಲ್ಡ್ ವಾರ್ 3 ಹ್ಯಾಪನ್ ಆದ್ರೆ ಫುಡ್ ಮತ್ತೆ ಜಾಬ್ಗೆ ಏನಾಗುತ್ತೆ? ಫುಡ್ ಸ್ಕೇರ್ಸಿಟಿ ಬರುತ್ತಾ ಅಂತ ಕೇಳಿದ್ದಾರೆ. Let them not think of all those things. What is going to happen will happen. You just do whatever has been said to you. That's all. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಸತೀಶ್ ಅಣ್ಣ, ಯು ಹ್ಯಾವ್ ಮೆನ್ಷನ್ಡ್ ಅಬೌಟ್ ಯುವರ್ ಆಸ್ಟ್ರಲ್ ಟ್ರಾವೆಲ್ ಟು ಶಂಭಾಲ and had darshan of goddess and rishis. So they are all in the light body or physical body as we see in temple anta kelidare. They are in the form. Puranarana is, Maitra is the lord of Shambhala. He is there sitting on the throne. There are rishis, there are ministers and all those things. It is a regular city tara, but it is a divine city. It is. Activities are going on there. Krupacharya Ashrama is there. There are other activities, home also, yajnas ella nadita there. It is a different place, protected by the red jewel. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ, ಗಂಡ ಊಟ ಮಾಡಿದ ನಂತರ ಅವರು ಊಟ ಮಾಡಿದ ಎಲೆ ಅಥವಾ ತಟ್ಟೆಯಲ್ಲಿ ಹೆಂಡತಿ ಊಟ ಮಾಡ್ಬೇಕು ಅಂತ ಹೇಳ್ತಾರೆ. ಸೊ ಈಸ್ ಇಟ್ ಕರೆಕ್ಟ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಅದು ಆ ಕಾಲದಿಂದ ಆಚಾರ ಇತ್ತು, ಪತಿ ಭಕ್ತಿ. ಆಸ್ ಕಲಿಯುಗ ಎಂಟರ್ಡ್ ಅದು ಸ್ವಲ್ಪ ಈಗೋ ಶುರು ಆಗಿ ಅವರು ಒಂಥರ ಆಸೆಯಾಗಿ ನೋಡ್ತಾರೆ, ಬೇರೆ ತಟ್ಟೆನಲ್ಲಿ ಊಟ ಮಾಡ್ತಾರೆ. ಇನ್ ದೋಸ್ ಡೇಸ್ ಆ ಒಂದು ಪ್ರೊಸೀಜರ್ ಇತ್ತು, ಗಂಡ ಬಿಟ್ಟ ಮೇಲೆ ಆ ಎಲೆನಲ್ಲಿ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಅದು ಒಂದು ಪತಿವ್ರತ ಧರ್ಮ ಅದು. ಓಕೆ, ಧನ್ಯವಾದಗಳು ಅಣ್ಣ. ಇನ್ನೊಂದು ಪ್ರಶ್ನೆ, ಒಂದ್ ನಿಮಿಷ, ಅದಕ್ ಮುಂಚೆ ನಾನು ಗ್ಯಾಲರಿ ಮೋಡಕ್ಕೆ ಹೋಗ್ಬಿಡ್ತೀನಿ. ಈಗ ನಾವು ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ದಯವಿಟ್ಟು ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. And meanwhile, I'll read out a question for you. If protector comes every district like Vishwaraksha, ಅಂದ್ಬಿಟ್ಟು ಬರ್ದಿದ್ದಾರೆ. ಅಣ್ಣ, ನಿಮ್ ಕ್ವೆಶನ್ ಕ್ಲಿಯರ್ ಇಲ್ಲ ಅಣ್ಣ, ದಯವಿಟ್ಟು ನೀವು ಇನ್ನೊಂದ್ ಸ್ವಲ್ಪ ವಿಸ್ತಾರವಾಗಿ ಬರೀರಿ ಅಣ್ಣ. ಧನ್ಯವಾದಗಳು ಅಣ್ಣ. ಮುಂದೆ ಒಂದ್ ಸ್ವಲ್ಪ ವಿಸ್ತಾರವಾಗಿದೆ, ಓದಿ ಹೇಳ್ತೀರಿ. ಅಣ್ಣ, ನಾನು ಆಧ್ಯಾತ್ಮಿಕ ಮಾರ್ಗದಲ್ಲಿ ಇದ್ದು ನಮ್ಮ ಹಾಗೆ ನಮ್ಮ ಜೊತೆ ಇರೋ ಸ್ನೇಹಿತರು ಆಪ್ತರಿಗೆ ನಾನು ಸಲಹೆ ಕೊಟ್ಟು ಅವರನ್ನ ಪುಣ್ಯಕ್ಷೇತ್ರ ಪುಣ್ಯ ಸ್ಥಳಕ್ಕೆ ಮನೋತಿಗೆ ಅಥವಾ ಶಿವಧಾಮಕ್ಕೆ ಕರ್ತ್ಕೊಂಡು ಬರ್ಬೋದಾ ಅಣ್ಣ? ಹಾಗೂ ಬೇರೆ ಬೇರೆ ಕಡೆ ದೇವಸ್ಥಾನಗಳಲ್ಲೆಲ್ಲ ಜೊತೆಯಲ್ಲಿ ಹೋಗ್ಬೋದಾ ಅಣ್ಣ? ಅವರಿಂದ ಯಾವ್ದಾದ್ರು ನನಗೆ ಕರ್ಮ ಬರತ್ತಾ, ಅಥವಾ ನಮ್ಮ ಒಳ್ಳೆಯ ಕರ್ಮ ಅಥವಾ ಕೆಟ್ಟ ಕರ್ಮ ಅವರಿಂದ ಏನಾದ್ರು ಬರುತ್ತಾ, ಅಥವಾ ನನ್ನ ಒಳ್ಳೆ ಕರ್ಮ ಅವ್ರಿಗೆ ಹೋಗತ್ತಾ? ಇದು ಎರಡೂನು ಕೇಳಿದ್ರು. ಮಾಡ್ಬೋದು ಆ ತರ ಫ್ರೆಂಡ್ಸ್ ಕರ್ಕೊಂಡೋಗಿ, ಪ್ರೊವೈಡೆಡ್ ದೇ ಆರ್ ಲೈಕ್ ಮೈಂಡೆಡ್, ದೇ ಡೋಂಟ್ ಕ್ರಿಟಿಸೈಸ್ ಯು, ದೇ ಡೋಂಟ್ ಮಿಸ್ಬಿಹೇವ್ ಅಂಡ್ ಟ್ರೈ ಟು ಡೈವರ್ಟ್ ದ ಹಾರ್ಮನಿ ಆಫ್ ಯು. ಆಮೇಲೆ ಕರ್ಮ, ಇಟ್ ಈಸ್ ಎ ನಿಷ್ಕಾರ್ಮ ಕರ್ಮ, ಪುಣ್ಯ ಬಂದೇ ಬರ್ತದೆ. ಸೊ ಇದು ಅವ್ರು ಕೇರ್ಫುಲ್ ಆಗಿರ್ಬೇಕು, ಚೂಸ್ ಮಾಡ್ಬೇಕು. ಕರೆಕ್ಟ್ ಆಗಿರೋರ್ನ ಕರ್ಕೊಂಡು ಹೋಗಿ, ಅದೇ ವೇವ್ಲೆಂತ್ ಇರೋರ್ನ ಕರ್ಕೊಂಡು ಬರ್ಬೇಕು. ಅದ್ರಲ್ಲಿ ಏನ್ ತೊಂದ್ರೆ ಇಲ್ಲ. ಅಲ್ಲಿ ಹೋಗ್ಬಿಟ್ಟು ಮಿಸ್ಬಿಹೇವ್ ಮಾಡೋದು, ಗೇಲಿ ಮಾಡೋದು, ಬೇರೆ ತರ ಡಿಸ್ಕಸ್ ಮಾಡಬಹುದು, ಇದು ಹಿಂಗಾದಂಗೆ ಆ ತರ ಎಲ್ಲ ಇದ್ರೆ ದಟ್ ಕರ್ಮ ವಿಲ್ ಅಫೆಕ್ಟ್ ದಿಸ್ ಪರ್ಸನ್ ವಿತ್ ಟೇಕಿಂಗ್. ಧನ್ಯವಾದಗಳಣ್ಣ. ಸಂತೋಷ್ ಅಣ್ಣ, ಅನ್ಮ್ಯೂಟ್ ಮಾಡಿ ಮಾತಾಡಿ. ಅಣ್ಣ ನಮಸ್ತೆ. ಇವಾಗ ಜಸ್ಟ್ ಒಂದು ಕ್ವಶನ್ಗೆ ನೀವು ಹೇಳಿದ್ರಲ್ಲ, ಅದೇ ತರ ಒಂದು ಇನ್ಸಿಡೆಂಟ್ ನನಗಾಗಿತ್ತು. ಅಕ್ಟೋಬರ್ ಅಲ್ಲಿ ಮಹಾಲಯ ಅಮಾವಾಸ್ಯೆ ದಿನ ನಾವು ಹಾಸನ ಧರ್ಮಸ್ಥಳಕ್ಕೆ ಹೊರಟ್ವಿ. ನನ್ನ ಜೊತೆ ಒಬ್ರು ಮುಸ್ಲಿಂ ಫ್ರೆಂಡ್ನು ಮತ್ತೆ ಇನ್ನೊಬ್ರು ನಮ್ಮ ಹಿಂದೂ ಫ್ರೆಂಡ್ನು ಕರ್ಕೊಂಡು ಹೊರಟ್ವಿ ನಾವು. ಸೊ ಸ್ಟಾರ್ಟಿಂಗ್ ಹೋಗ್ತಾನೆ ಸಕಲೇಶ್ಪುರ ಟೋಲ್ ಹತ್ರನೇ ಒಂದು ಯಾವತ್ತೂ ಇಲ್ಲದ ಕಾರ್ಗೆ ಅವತ್ತು ನಾಯಿ ಬಂದು ಅಡ್ಡ ಸಿಕ್ತು. ಅದೇನಾಯ್ತು ಗೊತ್ತಾಗಿಲ್ಲ. ಅದರಿಂದ ಮುಂದೆ ಹೋಗ್ತಾನ ಇನ್ನೇನು ಧರ್ಮಸ್ಥಳಕ್ಕೆ 8 ಕಿಲೋಮೀಟರ್ ಇರುವಾಗ ಅಲ್ಲಿ ಕಂಪ್ಲೀಟ್ ಘಾಟ್ ಸೆಕ್ಷನ್ ಬರುತ್ತೆ. ಅಲ್ಲಿ ಸುಮಾರು ಗಾಡಿ ನಂದು ಏನಾಗಿದೆ, ಸಡನ್ ಆಗಿ ಹೀಟ್ ಆಗ್ಬಿಟ್ಟು ಕಂಪ್ಲೀಟ್ ಆಫ್ ಆಗೋಯ್ತು ನನ್ನ ಗಾಡಿ. ಟೈಮ್ ನೋಡಿದ್ರೆ ಕರೆಕ್ಟಾಗಿ 12 ಗಂಟೆನ ಮಹಾಲಯ ಅಮಾವಾಸ್ಯೆ ಶುರು.
ಆ ಇನ್ಸಿಡೆಂಟ್ ಇಂದ ನನಗೆ ಇದುವರೆಗೂ ಅರ್ಥ ಆಗ್ತಿಲ್ಲ, ಇಲ್ಲ ನಾನು ಅವ್ರನ್ನ ಕರ್ಕೊಂಡು ಹೋಗಿ ಅಂತ ತಪ್ಪಾಯ್ತಾ? ಯಾಕಂದ್ರೆ ಅವ್ರು ನಾನು ಅದು ನೋಡಿದ್ಮೇಲೆ ನಾವು ನೈಟ್ ಅಲ್ಲೇ ಇದ್ವಣ್ಣ. ದೇವ್ರ ದಯೆ, ಗುರುಗಳ ದಯೆ, ಒಂದು ಚೂರು ಏನು ಸಮಸ್ಯೆ ಆಗಿಲ್ಲಣ್ಣ. ಯಾಕಂದ್ರೆ ನಾನು ಗಾಡಿ ಹತ್ರ ಸಡನ್ ಆಗಿ ನಿಲ್ಲಕ್ಕಿಂತ ಮುಂಚೆ 5 ರಿಂದ 6 ಸ್ಲೀಪರ್ ಕ್ಲಾಸ್ ಬಸ್ಸು ರೋಡ್ ತುಂಬಾ ಹೋಯ್ತಣ್ಣ. ಅಂದ್ರೆ ನಾನು ನಿಂತಿದ್ದು ಕಾರ್ಗೂ ಅದಕ್ಕೂ ರೋಡ್ಗೂ ಜಾಸ್ತಿ ಬಂದು ಓವರ್ಲ್ಯಾಪ್ ಆಗಿ ಗಾಡಿ ಓಡಿಸ್ಕೊಂಡು ಹೋದ್ರು ಫಾಸ್ಟ್ ಆಗಿ. ಸೊ ಎಲ್ಲೋ ಒಂದ್ ಕಡೆ ಗುರುಗಳು ಆಶೀರ್ವಾದ ಇತ್ತು, ಸೇಫ್ಟಿ ಇತ್ತು. ಬಟ್ ಅದಾದ್ಮೇಲೆ ನೈಟ್ ಎಲ್ಲ ಕಾರಲ್ಲೇ ಇದ್ವಿ, ನೈಟ್ ಅಲ್ಲೇ ನಿದ್ದೆ ಮಾಡಿದ್ವಿ, ಹೆಂಗೋ ಮ್ಯಾನೇಜ್ ಆಯ್ತಣ್ಣ. ಅದು ಕಾರ್ ಕರ್ಕೊಂಬಂದ್ ಸರಿ ಮಾಡಿಸಿ ದರ್ಶನನೂ ಆಯ್ತು, ಪ್ರಸಾದ ಅಂತಂದ್ವಿ. ನಮ್ಮೊಬ್ರು ಮುಸಲ್ಮಾನ್ ಫ್ರೆಂಡ್ ಬರ್ಲೇ ಇಲ್ಲ, ಅವರು ಅಲ್ಲಿ ಅಕೊಮಡೇಷನ್ ಅಲ್ಲೇ ರೆಸ್ಟ್ ತಗೊಂಡು ಮತ್ತೆ ವಾಪಸ್ ಹೊರಟು ದೇವಸ್ಥಾನಕ್ಕೆ ಬರ್ಲಿಲ್ಲ. ಸೊ ಇದೊಂದು ನನಗೆ ತುಂಬಾ ದಿನದಿಂದ ತಲೆಯಲ್ಲೇ ಇತ್ತಣ್ಣ. ಇವಾಗ ಇವರು ಯಾರೋ ಒಬ್ರು ಅಣ್ಣ ಕ್ವಶನ್ ಕೇಳಿದ್ರಲ್ಲ, ಅವಾಗ ಮೈಂಡ್ ಅದೇ ಪರೀಕ್ಷೆ ಕರ್ಮ ತುಂಬಾ ಹುಷಾರಾಗಿರ್ಬೇಕು. ಕರ್ಕೊಂಡು ಹೋಗುವಾಗ ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಟ್ಟು ನಿಮ್ ತಂದೆ ತಾಯಿ ಆಶೀರ್ವಾದ ತಗೊಂಡು, ಗುರು ಅಮರ ಅವರ ಆಶೀರ್ವಾದ ತಗೊಂಡು, ಅತ್ರಿ ಮಹರ್ಷಿ ಆಶೀರ್ವಾದ ತಗೊಂಡು, ಶ್ರೀ ಗಣೇಶ ಆಶೀರ್ವಾದ ತಗೊಂಡು, ನಿಮ್ ಮನೆ ದೇವರ ಆಶೀರ್ವಾದ, ಇಷ್ಟು ಜನಗಳ ಆಶೀರ್ವಾದ ತಗೊಂಡು ಶ್ರೀ ಕೃಷ್ಣಾರ್ಪಣಮಸ್ತು ಹೇಳ್ಬಿಟ್ಟು ಯಾರನ್ನಾದ್ರೂ ಕರ್ಕೊಂಡು ಹೋಗುದಂದ್ರೆ ಕರ್ಕೊಂಡು ಹೋಗಿ, ಏನಾಗಲ್ಲ. ಇಲ್ಲ ಅಂದ್ರೆ ಪರೀಕ್ಷೆ ಕರ್ಮ ಬಂದು ನಿಮ್ಮನ್ನ ಹೊಡಿತಿದ್ದೆ ನಿಮಗೆ. ಹೌದಣ್ಣ, ಅದು ಆ ತುಂಬಾ ನಾಯಿ ಆ ನಾಯಿ ಏನಾಯ್ತು? ಸತ್ತೋಯ್ತಾ ಹೋಗೋಯ್ತಾ? ಇಲ್ಲ ಅಣ್ಣ, ಅದು ನಾಯಿ ಕಿಚ್ಕೊಂಡು ಸೌಂಡ್ ಬಂತು. ನಾನು 80-90 ಇದ್ದೆ ಸ್ಪೀಡಲ್ಲಿ, ಕತ್ಲಿತ್ತು. ಹೇಳಿದ್ರು ಏನಾಗಿರಲ್ಲ, ಅದಕ್ಕೆ ನಾಯಿ ಗಟ್ಟಿ ಇರುತ್ತೆ. ಇಲ್ಲ, ಕಾಯಿಗೆ ಏಟ್ ಬಿದ್ದಿದ್ದು ಸೌಂಡ್ ಏನಾದ್ರು ಬಂತ ಕಾರ್ಗೆ? ಕಾರ್ಗೆ ಡಗ್ ಅಂತ ಅಣ್ಣ, ಡಗ್ ಅಂತ ಮುಂದ್ಗಡೆ ಬಂಪರ್ಗೆ. ಡಗ್ಗಂದ್ರೆ ಏಟ್ ಬಿದ್ದಿರ್ತದೆ. ಎಷ್ಟ್ ದಿವ್ಸ ಆಯ್ತು ಈ ಘಟನೆ ಆಗಿ? ಅಣ್ಣ ಮೊನ್ನೆ ಹೋದ ವರ್ಷ ಅಕ್ಟೋಬರ್ ಅಲ್ಲಿ ಆಗಿತ್ತಣ್ಣ ಇದು. ಸರಿ, ನೀವೊಂದ್ ಮಾಡಿ ಕಾಲಭೈರವ ದೇವಸ್ಥಾನ ಇಲ್ಲಾಂದ್ರೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಒಂದು 11 ಗುರು ಕಾಲಭೈರವ ದೇವಸ್ಥಾನ ಅಂದ್ರೆ ಮಂಗಳವಾರ ಏನು ಒಂದು 11 ಮಂಗಳವಾರ ಹೋಗಿ ಆ ಭಗವಂತನ್ಗೆ ಸೇವೆ ಮಾಡ್ಬಿಟ್ಟು ಬನ್ನಿ. ಆ ನಾಯಿ ಏನೋ ಆಗಿದೆ, ಅದಕ್ಕೆ ಏಟ್ ಬಿದ್ದಿರ್ಬೇಕು. ಆ ಕರ್ಮವನ್ನು ಕಳ್ಕೊಳ್ಳಿ. ಇಲ್ಲ ಅಂದ್ರೆ ದತ್ತಾತ್ರೇಯ ದೇವಸ್ಥಾನಕ್ಕೆ ಗುರುವಾರ ಹೋಗ್ಬಿಟ್ಟು ಧ್ಯಾನ ಮಾಡಿ ಪ್ರದಕ್ಷಿಣೆ ಮಾಡಿ 11 ಸತಿ ಕೇಳ್ಕೊಳ್ಳಿ ಅವ್ರನ್ನ. ಗೊತ್ತಿಲ್ಲದೆ ಈ ತಪ್ಪಾಗೋಯ್ತು, ಈ ಒಂದು ದೋಷದಿಂದ ನನಗೆ, ಕರ್ಮದಿಂದ ನನಗೆ ಇದು ಬಿಡುಗಡೆ ಕೊಡಿ ಅಂತ ಬೇಡ್ಕೊಳ್ಳಿ ದತ್ತಾತ್ರೇಯ ಅವ್ರನ್ನ. ಅಲ್ಲಿ ಏನಾದ್ರು ಭಕ್ತಾದಿಗಳಿಗೆ ಅನ್ನದಾನ ಮಾಡಿ, ಅದೇ ತರ ಕಾಲಭೈರವ ದೇವಸ್ಥಾನ ಅವ್ರಿಗೂ ಏನಾದ್ರು ಅನ್ನದಾನ ಮಾಡಿ. ಆಮೇಲೆ ನಾಯಿಗಳು ನೋಡ್ತಿರಲ್ಲ, ಅವ್ರಿಗೆ ಬನ್ನು ಬಿಸ್ಕೆಟ್ ಕೊಡಿ ಅವ್ರಿಗೆ ಟ್ಯೂಸ್ಡೇಸ್ ಅಂಡ್ ಥರ್ಸ್ಡೇಸ್. ಅಣ್ಣ ಇದು 2 ದೇವಸ್ಥಾನಕ್ಕೂ ಒಂದೇ ವಾರದಲ್ಲಿ ಮಂಗಳವಾರನೂ ಹೋಗ್ಬೇಕು, ಗುರುವಾರನೂ? ಇಲ್ಲ ಯಾವ್ದಾದ್ರು ಒಂದು ಚೂಸ್ ಮಾಡ್ಕೊಳ್ಳಿ, ನಿಮ್ ಚಾಯ್ಸ್, ನಿಮ್ಗೆ ಅನುಕೂಲ. ದತ್ತಾತ್ರೇಯ ದೇವಸ್ಥಾನ ನಿಮ್ ಮನೆ ಹತ್ರ ಇದ್ರೆ ಹೋಗಿ ಅಲ್ಲಿ, ಕಾಲಭೈರವ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ. ಯಾವ್ದಾದ್ರು ಒಂದು ತಿಳ್ಕೊಳ್ಳಿ, ಒಂದು ಚೂಸ್ ಮಾಡಿ. ಸರಿ ಅಣ್ಣ, ಇನ್ನೊಂದು ಇವಾಗ ಮಂಗಳವಾರ ಅರುಣಾಚಲೇಶ್ವರ ದೇವಸ್ಥಾನ ತಿರುವಣ್ಣಾಮಲೆಯಲ್ಲಿ ಒಂದು ಗಿರಿ ಪ್ರದಕ್ಷಿಣೆ ಮಾಡ್ತಾರೆ ಪೌರ್ಣಮಿಗೆ. ಹೌದು, ನಿಮ್ಮ ಮನೆ ವಾಯ್ಸ್ ಕಟ್ ಆಗ್ತಾ ಇದೆ ನಿಮ್ದು. ಅಣ್ಣ ಒಂಚೂರು ನೆಟ್ವರ್ಕ್ ಇರೋ ಕಡೆ ಬಂದು ಮಾತಾಡಿ ದಯವಿಟ್ಟು. ಅಕ್ಕ ಇವಾಗ ಕೇಳಿಸ್ತಾ ಇದೆಯಾ? ಇವಾಗ ಕೇಳಿಸ್ತಾ ಇದೆ. ನಾನು ಕೇಳ್ತಾ ಇದ್ದೆ, ಇದು ಅರುಣಾಚಲೇಶ್ವರ ದೇವಸ್ಥಾನ ತಿರುವಣ್ಣಾಮಲೆಯಲ್ಲಿ ಪೌರ್ಣಮಿ ಹೋಗಿ ಮಾಡ್ತಾರೆ. ಹೌದಣ್ಣ, ಅಲ್ಲಿ ಧರ್ಮ ಅಂತ ಎಲ್ಲ ಹೇಳ್ತಾರೆ. ಏನು ಕರ್ಮ ಕಲಿಯುತ್ತೆ ಅಂತ ಹೇಳ್ತಾರಣ್ಣ. ಮೀನು ಸ್ಪಿರಿಚುವಲ್ ನೋಡಿ, ಎಲ್ಲಿ ಋಷಿಗಳು ಸ್ಥಾಪಿತ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ ಕರ್ಮ ಕಳೀತದೆ. ಬೇರೆ ಇವ್ರು ಕಟ್ತಾರಲ್ಲ ದೇವಸ್ಥಾನಗಳು, ಈ ಪೊಲಿಟಿಷಿಯನ್ಸ್, ಈ ಬಿಸ್ನೆಸ್ ಪೀಪಲ್, ಇವರೆಲ್ಲ ಆ ದೇವಸ್ಥಾನಗಳು ಹೋದ್ರೆ ಕರ್ಮ ಕಳಿಯಲ್ಲ. ಋಷಿಗಳು ಸ್ಥಾಪಿತ ಮಾಡಿದ ದೇವಸ್ಥಾನಕ್ಕೆ ಹೋದ್ರೆ ಅಲ್ಲಿ ಪ್ರದಕ್ಷಿಣೆ ಮಾಡಿದ್ರೆ, ಗಿರಿವಲ ಮಾಡಿದ್ರೆ ಅಲ್ಲಿ ನಿಮ್ಮ ಕರ್ಮಗಳು ಕೆಲವು ಕಳೀತದೆ, ಎಲ್ಲ ಕಳಿಯಲ್ಲ. 7%. ಸರಿ ಅಣ್ಣ, ಅಂದ್ರೆ ನೀವು ಈಗ ಮೊದಲನೇ ಪ್ರಶ್ನೆಗೆ ಈಗ ಕಾಲಭೈರೇಶ್ವರ ದೇವಸ್ಥಾನಕ್ಕೆ ಸೇವೆ ಮಾಡ್ಕೊಂಡ್ ಬಂದಿದ್ರೆ ಪೂಜೆ ಮಾಡ್ಸ್ಕೊಂಡ್ ಬರೋಣ ಅಲ್ಲಿ? ಅಲ್ಲ, ಟ್ಯೂಸ್ಡೇಸ್ ಹೋಗಿ ಅಲ್ಲಿ ಇದು ಬಿಳಿ ಅದೇನ್ ಹೇಳ್ತಾರೆ, ಪಂಪ್ಕಿನ್ ಸಿಗ್ತದಲ್ಲ, ಬಿಳಿದು ಪಂಪ್ಕಿನ್ ಸಿಗ್ತದೆ, ಬೂದ್ಗುಂಬಳಕಾಯಿ. ಅಣ್ಣ
ಅದನ್ನು ಚಿಕ್ಕದ್ ತಗೊಳ್ಳಿ, ಕಟ್ ಮಾಡಿ ಹಾಫ್ ಆಗಿ ಕ್ಲೀನ್ ಆಗಿ, ಅದ್ನಿಂದ ಫ್ಲೆಶ್ ತೆಗೆದ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ದೊಡ್ಡ ತಿರಿ ಬರ್ತದೆ, ಅದಕ್ಕೋಸ್ಕರ ಕೊಡ್ತಾರೆ ದೇವಸ್ಥಾನ ಮುಂದ್ಗಡೆ, ಅದು ಫ್ಲಾಟ್ದು, ಅದನ್ನ ಹಾಕಿ ಹಚ್ಬಿಟ್ಟು ಕೈನಲ್ಲಿ ಇಟ್ಕೊಂಡು, ಸಾಧ್ಯ ಆದ್ರೆ ಯೂಟ್ಯೂಬ್ ನಲ್ಲಿ ಆ ಕಾಲಭೈರವ ಅಷ್ಟಕಮ್ಮು ಪ್ಲೇ ಮಾಡ್ಬಿಟ್ಟು ಅದನ್ನ ಶ್ರದ್ಧೆಯಿಂದ ಕೇಳಿ ಆ ತಂದೆಗೆ ಆ 2 ಬೂದುಗುಂಬ ಇಟ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಪ್ರದಕ್ಷಿಣೆ ಮಾಡ್ಕೊಂಡು ಪರಿಹಾರ ಕೇಳ್ಕೊಳ್ಳಿ. ಈ ತರ ದೋಷದಿಂದ ನನ್ಗೆ ಬಿಡುಗಡೆ ಆಗ್ಬೇಕು ಅಂತ ಆ ತರ ಮಾಡಿ. ಓಕೆ ಸಂತೋಷ್ ಅಣ್ಣ, ಇನ್ನೇನ್ ಪ್ರಶ್ನೆ ಇಲ್ಲ ಅಲ್ಲ ಅಣ್ಣ? ಇಲ್ಲ. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ ಒಬ್ರು ಅಕ್ಕ ಕೇಳಿದ್ದಾರೆ. ಓಂ ನಮೋ ವಾಸುದೇವಾಯ ಈಸ್ ಈಕ್ವಲ್ ಟು ಅಮರ ಚಾಂಟಿಂಗ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. ಓಂ ನಮೋ ಭಗವತೆ ಬರ್ಬೇಕಮ್ಮ, ಓಂ ನಮೋ ಭಗವತೆ ವಾಸುದೇವಾಯ. ಓಕೆ, ಧನ್ಯವಾದಗಳು ಅಣ್ಣ. ಓಕೆ, ಇನ್ನೊಂದು ಪ್ರಶ್ನೆ ಒಬ್ರು ಅಣ್ಣ ಕೇಳಿದ್ದಾರೆ. ವಿಶ್ವಾಮಿತ್ರ ಅವರ ರಿಯಲ್ ಫೋಟೋ ಅವೈಲಬಲ್ ಇದೆಯಾ? ಇದ್ರೆ ದಯವಿಟ್ಟು ಶೇರ್ ಮಾಡಿ ಗ್ರೂಪ್ ಅಲ್ಲಿ ಅಂತ ಕೇಳಿದ್ದಾರೆ. ಇಲ್ಲಮ್ಮ, ಅವ್ರ ಫೋಟೋ ಯಾರ ಹತ್ರ ಇಲ್ಲಮ್ಮ. ಓಕೆ ಅಣ್ಣ, ಇನ್ನೊಂದು ಧ್ಯಾನ ಮಾಡ್ಲಿಕ್ಕೆ 4 ಡೈರೆಕ್ಷನ್ ಗಳ ಫಲ ಹೇಳಿ ಅಂತ ಕೇಳಿದ್ದಾರೆ. ಸೌತ್ ಕೂತ್ಕೊಂಡು ಮಾಡಿದ್ರೆ ಫೇಸಿಂಗ್ ಸಿದ್ಧಿ ಬರ್ತದೆ, ನಾರ್ತ್ ಮೋಕ್ಷ ಬರ್ತದೆ, ಈಸ್ಟ್ ಬಂದು ಪೀಸ್ ಅಂಡ್ ಹ್ಯಾಪಿನೆಸ್, ವೆಸ್ಟ್ ಬಂದು ವೆಲ್ತ್ ಅಂಡ್ ಪ್ರಾಸ್ಪರಿಟಿ. ಧನ್ಯವಾದಗಳು ಅಣ್ಣ. ಈಗ ನಾವು ಗ್ಯಾಲರಿ ಮೋಡಲ್ ಇದ್ದೇವೆ, ಯಾರಿಗಾದ್ರೂ ಪ್ರಶ್ನೆ ಇದ್ರೆ ಕೇಳಿ. ಅಂಡ್ ಒಂದ್ ಲಾಸ್ಟ್ ಪ್ರಶ್ನೆ ಕೇಳ್ತೀನಿ. ಅವ್ರ ನೇಮ್ ಐಡೆಂಟಿಫೈ ಮಾಡಿಲ್ಲ. ಸೊ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಂದು ಮೇನ್ ಪ್ಲೇಸ್ ಗಳಲ್ಲಿ ವಿಶ್ವರಕ್ಷಾ ಅಂತ ರಿಷೀಸ್ ಬಂದು ಪ್ರೊಟೆಕ್ಷನ್ ಮಾಡಿದವಾಗ ನಮ್ಗೆಲ್ಲ ಚೆನ್ನಾಗಿರುತ್ತೆ ಅಲ್ವಾ ಅಂದ್ಬಿಟ್ಟು ಇದೆ. ಇಫ್ ದ ಪ್ರೊಟೆಕ್ಟರ್ಸ್ ಕಮ್ ಎವ್ರಿ ಡಿಸ್ಟ್ರಿಕ್ಟ್ ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. See, they are all spiritual personalities. We cannot generalize like this. They know how to come, when to come, what to do. We cannot expect all those things. It is their choice. ಧನ್ಯವಾದಗಳು ಅಣ್ಣ. ಒಂದು ಲಾಸ್ಟ್ ಕ್ವೆಶನ್ ತಗೊಳ್ತೀನಿ ಅಣ್ಣ, ಬಿಕಾಸ್ ಇಟ್ಸ್ ಆಲ್ರೆಡಿ ಮೋರ್ ದನ್ 8:33. ಅರುಣಾಚಲೇಶ್ವರ ಟೆಂಪಲ್ಗೆ I have gone to Arunachala temple nearby 2 times, but I could not take darshana. So is it Rishi made temple and anbut kelidare? Though both sentences are not connected, but he's asking Arunachaleshwara temple is Rishi built temple ಅಂತ ಅಂದ್ಬಿಟ್ಟು ಕೇಳಿದ್ದಾರೆ. It is one of the Panchabhutas. It is Agni Tattva. It is ಅರ್ಥ ಆಯ್ತಾ? ಅದಕ್ಕೆ ಒಂದು ಘಟನೆ ನಡೆದಿದೆ, ಅದು ನಮ್ಮ ವೆಬ್ಸೈಟ್ ನಲ್ಲಿ ಹಾಕಿದೀವಿ ನಾವು ರಿಗಾರ್ಡಿಂಗ್ ಅರುಣಾಚಲೇಶ್ವರ. ಆ ಕಾರ್ತಿಕ ದೀಪ ಬರ್ತದಲ್ಲ, ಅದ್ ಏನಕ್ಕೆ ಬಂತು ಏನಂತ ಆ ವೆಬ್ಸೈಟ್ ಅವ್ರು ನೋಡಿ ಅಂತ ಹೇಳಿ ಅವ್ರಿಗೆ ಅರ್ಥ ಆಗ್ತದೆ. ಅವಾಗ ಅದನ್ನೊಂದು ಎಷ್ಟು ಸ್ಪಿರಿಚುವಲ್ ಸಿಗ್ನಿಫಿಕೆನ್ಸ್ ಅಂಡ್ ಆಸ್ಪಿಷಿಯಸ್ ಇದೆ ಅಂತ. ಓಕೆ ಅಣ್ಣ. ಅವಾಗ್ಲೇ ಓಂ ನಮೋ ಭಗವತೆ ವಾಸುದೇವಾಯ ಪ್ರಶ್ನೆ ಕೇಳಿದ್ರಲ್ವಾ? ಸೊ ಈಸ್ ದಟ್ ಕ್ಯಾನ್ ಇಟ್ ಈಕ್ವಲೈಸ್ ಟು ಅಮರ ಚಾಂಟಿಂಗ್ ಅಂತ ಕೇಳಿದ್ರು. ಸೊ ದೇ ರೀ ಆಸ್ಕ್ ದ ಕ್ವೆಶ್ಚನ್. ಡೆಫಿನೆಟ್ಲಿ 100% ಅಮ್ಮ. ಓಕೆ, ಐ ಹೋಪ್ ಅಕ್ಕ ನಿಮ್ ಪ್ರಶ್ನೆಗೆ ಉತ್ತರ ಸಿಕ್ತ ಅನ್ಕೊಂತೀನಿ. ಓಕೆ ಸತೀಶ್ ಅಣ್ಣ, ಮಧ್ಯ ರಂಗನಾಥ ಸ್ವಾಮಿ ಟೆಂಪಲ್ ಋಷಿಗಳು ಮಾಡಿರೋದಾ ಅಂತ ಕೇಳಿದ್ದಾರೆ. ಋಷಿಗಳು ಮಾಡ್ತಿರೋದಲ್ಲ, ಇವ್ರು ಅರ್ಥ ಮಾಡ್ಕೊಳ್ಳಲ್ಲ, ಅದೇ ಪ್ರಾಬ್ಲಮ್. ಋಷಿಗಳು ಸ್ಥಾಪನೆ ಮಾಡಿರೋದು. ಎಸ್ ಎಸ್ ಅಣ್ಣ. ಓಕೆ, ಧನ್ಯವಾದಗಳು. ಆಲ್ ದ 3 Ranga temples are established by the rishis. ಶ್ರೀರಂಗ, ಮಧ್ಯರಂಗ, ಆದಿರಂಗ. ಅದನ್ನ ಬಿಟ್ವೀನ್ ಸನ್ರೈಸ್ ಅಂಡ್ ಸನ್ಸೆಟ್ ಅದನ್ನ ನೋಡಿ ಮುಗಿಸ್ಬೇಕು ಒಂದೇ ಟೈಮ್ ಅಲ್ಲಿ, ವೈಕುಂಠ ಪ್ರಾಪ್ತ ಆಗ್ತದೆ. ಧನ್ಯವಾದಗಳಣ್ಣ. ಯಾರೋ ಒಬ್ರು ಅಮರ ಗುರುಗಳ TV9 ಎಪಿಸೋಡ್ ಬಗ್ಗೆ ಕೇಳಿದ್ರಿ. ಒಬ್ರು ಅಕ್ಕ ಶಿ ಸೋ ಕೈಂಡ್ ಎನಫ್, ಅವರು ಕೊಟ್ಟಿದ್ದಾರೆ ಲಿಂಕು. ನೀವು ಇಲ್ಲಿ ಚಾಟ್ ಅಲ್ಲಿ ಅಕ್ಕ ಯೂಟ್ಯೂಬ್ ಲಿಂಕ್ ಕೊಟ್ಟಿದ್ದಾರೆ, ದಯವಿಟ್ಟು ಅದನ್ನ ಫಾಲೋ ಮಾಡಿ ನೋಡ್ಬಹುದು. ಒಬ್ರು ಅಣ್ಣ ಕೇಳಿದ್ರಿ, ಧನ್ಯವಾದಗಳು. ಹಾಗೆ ಪ್ರವೀಣ್ ಅಣ್ಣ ಅವರು ಶಿವದೀಪ ಮತ್ತೆ ವಿಷ್ಣು ದೀಪದ ಲಿಂಕ್ ಅನ್ನ ಪೋಸ್ಟ್ ಮಾಡಿದ್ದಾರೆ, ದಯವಿಟ್ಟು ಅದರ ಉಪಯೋಗ ಮಾಡಿಕೊಂಡು ಅರುಣಾಚಲೇಶ್ವರ ದೇವಸ್ಥಾನದ ಬಗ್ಗೆ ತಿಳ್ಕೊಳ್ಳಿ. ಧನ್ಯವಾದಗಳು ಅಣ್ಣ. ಕೈಂಡ್ಲಿ ಗಿವ್ ಅಸ್ ಅ ಮೆಸೇಜ್ ಫಾರ್ ಆಲ್ ಆಫ್ ಅಸ್ ಟುಡೇ ಅಣ್ಣ, ಫಾರ್ ಟುಡೇ ಸತ್ಸಂಗ. ಅದೇ ಲೆಟ್ ದೆಮ್ ಡು ಧ್ಯಾನ. ಅಮರ said ಧ್ಯಾನ is the highest form of praying. So every day minimum 24 minutes one has to do dhyana. Then minimum one day at least 10 rupees ದಾನ ಮಾಡಬೇಕು ಇನ್ ಕೈಂಡ್.
and follow the dharma laid down by the Vishnu. ಇದು ಮೂರು every day they have to follow manasa, vacha, kaya, body, mind and intellect. That will take care of them through this disruptive period in the future. ಧನ್ಯವಾದಗಳು ಅಣ್ಣ. ಇವತ್ತು ಸತ್ಸಂಗಕ್ಕೆ ಬಂದ ಎಲ್ಲರಿಗೂ ಧನ್ಯವಾದಗಳು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.